ನಮಸ್ಕಾರ ವೀಕ್ಷಕರೇ. ಸಂಖ್ಯೆಗಳ ಬಲಾಬಲ ಅದೃಷ್ಟ ದುರಾದೃಷ್ಟವನ್ನ ತಿಳಿಸಿಕೊಡುವಂತಹ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅದೃಷ್ಟ ಕನ್ನಡಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ವಾಸ್ತು ತಜ್ಞರು, ಜ್ಯೋತಿಷಿಗಳು ಆದಂತಹ ಶ್ರೀ ಆದಿತ್ಯ ನಾರಾಯಣ ಗುರೂಜಿ ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಗುರೂಜಿ ಕಾರ್ಯಕ್ರಮಕ್ಕೆ. ಉದಯವಾಹಿನಿ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸೋಮವಾರ ವಿಶೇಷ ಸಂಚಿಕೆ ಆರೋಗ್ಯವೇ ಭಾಗ್ಯ. ಈ ಒಂದು ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ನಾವು ಪ್ರತಿ ಸೋಮವಾರ ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ಹಾಗೆ ಈ ದಿನ 8ನೇ ಸಂಖ್ಯೆ ಬಂದಿರೋದ್ರಿಂದ ಅನಾರೋಗ್ಯ ಯಾವ ರೀತಿಯಾಗಿ ಕಾಡುತ್ತೆ, ಶನಿ ಸಂಖ್ಯೆ 6 ಅಂದ್ರೆ 8 ಅನ್ನೋದು ಶನಿ ಸಂಖ್ಯೆ ಅಂತ ಹೇಳ್ತಾರೆ. ಹಾಗೆ ಶನಿ ಆರೋಗ್ಯಕ್ಕೆ ಮಾರಕವಾಗಿರ್ತಾನೆ ಯಾವಾಗ್ಲೂ, ಮತ್ತೆ ಸಾವನ್ನ ಕೂಡ ತಂದುಕೊಡೋ ಒಂದು ಸಂಗತಿಗಳು ಕೂಡ ಇರ್ತವೆ ಅಂತ ಗುರುಜಿಯವರು ಆಗಾಗ ತಿಳಿಸ್ತಾ ಇರ್ತಾರೆ. ಹಾಗೆ ಈ ದಿನ ಯಾವ ರೀತಿ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತೆ ಈ ಒಂದು ಜನ್ಮ ಸಂಖ್ಯೆಯನ್ನ ಹೊಂದಿರೋರಿಗೆ, ಇದರಿಂದ ಪರಿಹಾರವನ್ನ ಹೇಗೆ ಪಡ್ಕೊಳ್ಳೋದು, ಯಾವ ದೇವರ ಮೊರೆ ಹೋಗಬೇಕು ಅನ್ನೋದನ್ನ ಕೂಡ ಇಂದಿನ ಸಂಚಿಕೆಯಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೀವು ಕೂಡ ಕರೆಯನ್ನ ಮಾಡಬಹುದು. ದೂರವಾಣಿ ಸಂಖ್ಯೆ 65476262 ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಗುರುಜಿಯವರು ಪರಿಹಾರವನ್ನ ಸೂಚಿಸ್ತಾರೆ. ಗುರುಜಿ, 17/7/2017 ಹೇಗಿದೆ ಈ ದಿನ? ಈ ದಿನದ ಒಂದು ವಿಶೇಷತೆ ಏನು, ಹಾಗೆ ಈ ದಿನ ಜನಿಸಿದವರಿಗೆ ಯಾವ ರೀತಿಯ ಫಲಾಫಲಗಳು ಇವೆ ಅನ್ನೋದನ್ನ ಮೊದಲು ತಿಳಿಸಿ ಗುರುಜಿ. ವಿಶೇಷವಾಗಿ ಕಟಕ ಲಗ್ನ ಮೇಷರಾಶಿ, ಒಂದು ನಕ್ಷತ್ರ, ಒಂದು ರಾಶಿ, ಒಂದು ಲಗ್ನ, ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಇವೆಲ್ಲವೂ ಕೂಡ ಪೂರಕವಾಗಿದ್ದಾಗ, ಒಂದಕ್ಕೊಂದು ಮಿತ್ರತ್ವವಿದ್ದಾಗ, ಆ ಮಿತ್ರತ್ವದಲ್ಲಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಇರತಕ್ಕಂಥ ಗ್ರಹಗಳು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರ್ತದೆ, ಧನಾತ್ಮಕವಾಗಿರ್ತದೆ. ವ್ಯಕ್ತಿಯ ಜನನ ಕಾಲದಿಂದ ಪ್ರಭಾವಿತವಾಗಿ ಕೆಲಸ ಮಾಡ್ತಕ್ಕಂಥ ಈ ಗ್ರಹಗತಿಗಳು ವ್ಯಕ್ತಿಯನ್ನು ಒಳ್ಳೆಯ ಒಂದು ಮಟ್ಟಕ್ಕೆ ತೊಗೊಂಡೋಗ್ತದೆ. ಅದೇ ದುರದೃಷ್ಟಕರವಾಗಿರ್ತಕ್ಕಂಥ ಸಂಖ್ಯಾಬಲ, ದುರದೃಷ್ಟಕರವಾಗಿರ್ತಕ್ಕಂಥ ತಿಥಿ, ದುರದೃಷ್ಟಕರವಾಗಿರೋ ನಕ್ಷತ್ರ ಇವೆಲ್ಲವೂ ಸಂಯೋಗ ಆಯಿತು ಅಂದಾಗ ಈ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಹುಟ್ಟಿದಾಗಿಂದ ಕೊನೆಯ ಹಂತದವರು ಕೂಡ ಈ ಪ್ರಭಾವಕ್ಕೆ ಒಳಗಾಗ್ತಾರೆ. ಇವತ್ತಿಗಾಗಲೇ ಶನಿಯ ಸಂಖ್ಯೆ ಬಗ್ಗೆ ಭಾಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡ್ಕೊಂಡಿದ್ದೀವಿ. ಆದರೆ ಒಂದೊಂದು ಸಂಖ್ಯಾಬಲ, ನಕ್ಷತ್ರ ಬಲ ಜೊತೆಗೆ ಆ ದಿನದ ಬಲದಲ್ಲಿರ್ತಕ್ಕಂಥ ಕೆಲವೊಂದು ನಿಗೂಢ ವಿಚಾರಗಳನ್ನು ಕೂಡ ನಾವು ಕಾಲಮಾನ ಲೆಕ್ಕಾಚಾರದಲ್ಲಿ, ಕಾಲಚಕ್ರ ಲೆಕ್ಕಾಚಾರದಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬೇಕು. 17ನೇ ತಾರೀಕು ಸೋಮವಾರ ಬಂದಿದೆ, ಶಿವನ ವಾರ 17ನೇ ತಾರೀಕು ಅಷ್ಟಮಿ ತಿಥಿ. ಮತ್ತು ನಕ್ಷತ್ರ ತೆಗೆದುಕೊಂಡಾಗ ಅಶ್ವಿನಿ ನಕ್ಷತ್ರ, ಜನ್ಮ ಸಂಖ್ಯೆ 8, ಎಲ್ಲವನ್ನು ಟೋಟಲ್ ಮಾಡಿದೆ ಭಾರತ ಸಂಖ್ಯೆ ಎಷ್ಟು? 7ನೇ ಸಂಖ್ಯೆ. ಬರ್ತ್ ನಂಬರ್ 8, ಫ್ಯೂಚರ್ ನಂಬರ್ 7. ಅಶ್ವಿನಿ ನಕ್ಷತ್ರಕ್ಕೆ ಕೇತು ಗ್ರಹ, ಬಾಗಿರ್ತಕ್ಕಂಥನು ಕೇತು, ಜನ್ಮದಲ್ಲಿ ಶನಿ, ತಿಥಿಯ ಲೆಕ್ಕಾಚಾರ ತಗೊಂಡಾಗ ಅಷ್ಟಮಿ. ನೋಡಿ, ಒಂದು ವ್ಯತ್ಯಾಸಗಳು ಏನಂತಂದರೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ತಿಥಿಗಳನ್ನ ಆಧರಿಸಿ ಹೇಳೋ ಲೆಕ್ಕಾಚಾರದಲ್ಲಿ ಅಷ್ಟಮಿ ತಿಥಿ ದಿವಸ ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟಮಿ ತಿಥಿ ಅಂದರೆ ಏನಂತ ಗೊತ್ತಿರಲ್ಲ, ಬಟ್ ಅಷ್ಟಮಿ ತಿಥಿ ಮಾಡಬಾರ್ದು, ಒಳ್ಳೆ ತಿಥಿ ಅಲ್ಲ ಅಂಥೇಳಿ ನಮ್ಮ ತಿಥಿಗಳಲ್ಲಿ ಲೆಕ್ಕಾಚಾರಗಳು. ಆದರೆ ಅಷ್ಟಮಿ ತಿಥಿಗೆ ಅಧಿಪತಿ ಆಗಿರ್ತಕ್ಕಂಥನೇ ಶನಿ. ಅಷ್ಟ ಅಂದರೆ 8, ಶನಿ ಅಂತೇಳಿ. ಇಲ್ಲಿಗೆ 17ನೇ ತಾರೀಕು ಅಷ್ಟಮಿ ತಿಥಿ ಬಂದಿರತಕ್ಕಂಥದ್ದು. ಜನ್ಮ ಸಂಖ್ಯೆ 8, ತಿಥಿಯ ಸಂಖ್ಯೆ 8, ಜನ್ಮ ಸಂಖ್ಯೆ 8, ಭಾಗ್ಯ ಸಂಖ್ಯೆ 7, ನಕ್ಷತ್ರ ಬಂದು 7ನೇ ನಕ್ಷತ್ರ, ಭಾಗ್ಯ ಸಂಖ್ಯೆ ಬಂದು 7ನೇ ಸಂಖ್ಯೆ. ನೋಡಿ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಬಂದಿದೆ ಇವತ್ತಂತೇಳಿ. ಅದರಿಂದ ಪ್ರತಿಯೊಬ್ಬರು ಕೂಡ ಜನನ ಕಾಲದಲ್ಲಿ ಬರ್ತಕ್ಕಂಥ ಈ ಗ್ರಹ ಸಂಯೋಗವನ್ನು ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ, ಅಥವಾ ಹಿಂದೆ ಹುಟ್ಟುಬಿಟ್ಟಿದ್ದೀವಿ, ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಏನೋ ಒಂದು ವ್ಯತ್ಯಾಸಗಳಾಗ್ತಾಯಿದೆ ಜೀವನದಲ್ಲಿ ಅಂತಂದಾಗ ನಿಮ್ಮ ಬರ್ತ್ ಟೈಮಲ್ಲಿ ಇರತಕ್ಕಂಥ ಈ ಬದಲಾವಣೆಗಳು, ಈ ವ್ಯತ್ಯಾಸಗಳು, ಮಿತ್ರತ್ವ ಶತ್ರುತ್ವ, ಈ ಮಿತ್ರತ್ವ ಶತ್ರುತ್ವ ಇರತಕ್ಕಂಥ ಬೇರೆ ಬೇರೆ ಶತ್ರು ಗ್ರಹಗಳು, ಬೇರೆ ಬೇರೆ ಕ್ರೂರ ಗ್ರಹಗಳು, ಬೇರೆ ಬೇರೆ ಒಳ್ಳೆ ಗ್ರಹಗಳು, ಬೇರೆ ಬೇರೆ ಅತ್ಯಂತ ಯಶಸ್ವಿ ಕೊಡ್ತಕ್ಕಂಥ ಗ್ರಹಗತಿಗಳು ಈ ಬಲಾಬಲಗಳನ್ನು ವಿಂಗಡಣೆ ಮಾಡ್ಕೊಂಡಿಲ್ಲ, ನೋಡ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ ಅಂತಂದಾಗ ಅವರವರು ಯಾವಾಗ ನಿಮ್ಮ ಮನೆಗೆ ಬಂದು ಹೋಗ್ತಾರೆ, ನಿಮ್ಮ ರಾಶಿ ಕುಂಡಲಿ ಯಾವ ಬಂದು ಹೋಗ್ತಾರೆ, ಆವಾಗ ಇವರೆಲ್ಲ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ, ಕೆಟ್ಟದನ್ನು ಮಾಡ್ತಾ ಹೋಗ್ತಿರ್ತಾರೆ. ಅದಕ್ಕೆ ಇವತ್ತು 17ನೇ ತಾರೀಕು ಸೋಮವಾರ ಮಕ್ಕಳು ಬರ್ತಾಗ್ತಾರೆ ಅಂತಂದರೆ ಈ ಪ್ರಭಾವಲಯಕ್ಕೆ ಅವರು ಸಿಕ್ಕಾಕೋತಾರೆ ಅಂತ. ಅಂದ್ರೇನು? 17ನೇ ಸಂಖ್ಯೆ ಪ್ರಭಾವಕ್ಕೆ ಸಿಕ್ಕಾಕೊಳ್ತಾರೆ, ಅಷ್ಟಮಿ ತಿಥಿಯ ಪ್ರಭಾವಕ್ಕೆ ಸಿಕ್ಕಾಕೊಳ್ತಾರೆ, ಅಶ್ವಿನಿ ನಕ್ಷತ್ರದ ಪ್ರಭಾವಕ್ಕೆ ಸಿಕ್ಕಾಕೊಳ್ತಾರೆ. ಈ ಒಂದು ಈ ಗ್ರಹ ಪ್ರಭಾವದಲ್ಲಿ ಸಿಕ್ಕಾಕೊಳ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನು ತಿಳ್ಕೋಬೇಕು. ವಿಶೇಷವಾಗಿ ಬರ್ತ್ ನಂಬರ್ 8, ಫ್ಯೂಚರ್ ನಂಬರ್ 7 ಅಂದರೆ ಶನಿ ಗ್ರಹ ಮತ್ತು ಪಾಸಿಟಿವ್ ಆಗಿರ್ತಕ್ಕಂಥ ಚಂದ್ರನ ಸಂಖ್ಯೆ, ಇಟ್ಸ್ ಅ ಗುಡ್ ಕಾಂಬಿನೇಷನ್, ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಅದೇ ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 8 ವೆರಿ ಬ್ಯಾಡ್ ಕಾಂಬಿನೇಷನ್. ನೋಡಿ ವ್ಯತ್ಯಾಸಗಳು ಎಷ್ಟು ಚೆನ್ನಾಗಿದೆ ಅಂತೇಳಿ. ಅದರಿಂದ
ಆಸ್ಟ್ರೋ ನ್ಯೂಮರಾಲಜಿ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮುದ್ರ ಇದ್ದಂಗೆ. ಈ ಸಮುದ್ರ ಒಳ ಹೊಕ್ಕಿ ಸಂಶೋಧನೆ ಮಾಡ್ತಿದ್ದಾಗ ಮಾತ್ರ ಇವೆಲ್ಲ ಗೊತ್ತಾಗ್ತಕ್ಕಂಥದ್ದು. ಇಲ್ಲಾಂದರೆ ಬರೀ 8ನೇ ಸಂಖ್ಯೆ 7ನೇ ಸಂಖ್ಯೆ ಎಲ್ಲ 8 7 ಒಂದೇ ಅಂದ್ಬಿಟ್ರೆ ಭಾರಿ ಕಷ್ಟ ಆಗ್ತದೆ. ಇವುಗಳ ಜೊತೆಗೆ ಬೇರೆ ಬೇರೆ ಏನೇನಿದೆ ಅಂತಕ್ಕಂಥದ್ದನ್ನ ಭಾಳ ವಿಶೇಷವನ್ನು ತಿಳ್ಕೊಬೇಕು. ಅದರಿಂದ ಅಷ್ಟಮ ತಿಥಿಗೆ ಏನು ಮಾಡಬೇಡ ಅಂತ ಹೇಳ್ತಕ್ಕಂಥ ಭಾಳಷ್ಟು ಜನ ನಮ್ಮಲ್ಲಿ ಜ್ಯೋತಿಷ್ಯರು 8 17 26 ಮುಹೂರ್ತ ಇಟ್ಕೊಟ್ಬಿಡ್ತಾರೆ. ಹೋಗಿ ಭಾಳ ಚೆನ್ನಾಗಿದೆ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ. ಅಂದರೆ ಅಷ್ಟಮಿ ತಿಥಿಯ ಶನಿಗೂ ಮತ್ತು ಜನ್ಮ ಸಂಖ್ಯೆ ಇರತಕ್ಕಂಥ ಶನಿಗೂ ವ್ಯತ್ಯಾಸನೇ ಗೊತ್ತಿರತಕ್ಕಂಥ ಎಷ್ಟೋ ಜನ ಇವತ್ತು ಲೆಕ್ಕಾಚಾರಗಳಲ್ಲಿ ಏರುಪೇರು ಮಾಡಿಕೊಂಡು ಇವತ್ತು ನಾನಾ ರೀತಿಯಾದ ಕಾರ್ಯಗಳನ್ನು ಮಾಡಿಸ್ಬಿಡ್ತಾರೆ. ಆಗ ಎಲ್ಲೋ ಒಂದು ಕಡೆ ಅಷ್ಟಮಿ ತಿಥಿಯ ಮೂಲಕ ಪ್ರಭಾವಿತವಾಗಿ ಕೆಲಸ ಮಾಡ್ತಕ್ಕಂಥ ಶನಿ, ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆ ಮುಖಾಂತರ ಕೆಲಸ ಮಾಡ್ತಕ್ಕಂಥ ಶನಿ, ಮತ್ತು ಈ ಒಂದು ವಾರದ ಲೆಕ್ಕಾಚಾರದಲ್ಲಿ ದಿನ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಶನಿ ಬಗ್ಗೆ ನಾವು ಭಾಳ ಜಾಗೃತವಾಗಿರಬೇಕು. ನಮಗೆ ಗೊತ್ತೇ ಇರಲ್ಲ, ಕೊಟ್ಬಿಡ್ತಾರೆ. ಯಾಕಂದ್ರೆ ನಮಗೂ ಇನ್ನಷ್ಟು ಜನಕ್ಕೆ ಗೊತ್ತೇ ಇಲ್ಲ. 8 ಅಂತಂದರೆ ಶನಿ ಅಂತ ಇನ್ನೂ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಜ್ಯೋತಿಷ್ ಶಾಸ್ತ್ರದಲ್ಲಿ 8ನೇ ಸಂಖ್ಯೆಗೆ ಬೇರೆ ಆದಂಥ ಗ್ರಹನ ಸೂಚನೆ ಮಾಡ್ತಾರೆ. ಅದು ತಪ್ಪು ಅಭಿಪ್ರಾಯ. ಅದರಿಂದ 8 17 26 28 ಅಂತಕ್ಕಂಥದ್ದು ಶನಿಯ ಪ್ರಭಾವಿತವಾಗಿರ್ತಕ್ಕಂಥ ಸಂಖ್ಯೆ. ನೋಡಿ, ಈಗ ಲಗ್ನ ಕಟಕ ಲಗ್ನದಿಂದ ಪಂಚಮದಲ್ಲಿ ಶನಿ ಇದ್ದಾನೆ. ಪಂಚಮದಲ್ಲಿ ಶನಿ ಇದ್ರೆ ಏನು, ಅಷ್ಟಮದಲ್ಲಿ ಶನಿ ಇದ್ರೆ ಏನು, ದ್ವಿತೀಯದಲ್ಲಿ ಶನಿ ಇದ್ರೆ ಏನು, ಇವೆಲ್ಲ ನಾವು ಲೆಕ್ಕಾಚಾರ ಮಾಡ್ಕೋಬೇಕು. ಅದರಿಂದ ಏರುಪೇರಾಗ್ತಕ್ಕಂಥ ಬದಲಾವಣೆ ಅಂದರೆ 17ನೇ ತಾರೀಕು ಮುಂದಿನ 24 ಗಂಟೆಗಳ ವ್ಯತ್ಯಾಸದಲ್ಲಿ ಎಲ್ಲಿವರೆಗೂ ಇದು ಪ್ರಭಾವಿತವಾಗಿರ್ತದೆ, ಯಾವಾಗ ಪ್ರಭಾವಿತವಾಗಿರ್ತದೆ, ಯಾವ್ಯಾವ ಹಂತಗಳಿದು ಪ್ರಭಾವಿತವಾಗಿರ್ತದೆ, ಇದನ್ನು ತಿಳ್ಕೋಬೇಕು. ನಾರ್ಮಲಾಗಿ ಈ 17th ಯಾರ್ಯಾರು ಬರ್ತಾಗ್ತಾರೆ ಅವರೆಲ್ಲ 2 ಕ್ಯಾಟಗರಿನಲ್ಲಿ ಬರ್ತಾಗ್ತಾರೆ. ಒಂದು ನಾಸ್ತಿಕ, ಇನ್ನೊಂದು ಆಸ್ತಿಕ. ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಆಸ್ತಿಕ ನಾಸ್ತಿಕ ಕೆಲವರು ತುಂಬ ದೇವರನ್ನ ಹೋಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ತುಂಬ ದೈವಬಲವನ್ನು ಹೊಂದಿರೋದಾಗ್ತಿರ್ತಾರೆ, ತುಂಬ ದೈವವನ್ನು ಫಾಲೋಅಪ್ ಮಾಡ್ತಾ ಇರ್ತಾರೆ. ಕೆಲವರು ನಂಬದೇ ಇಲ್ಲ. ಹಣೆ ಬರಕ್ಕೆ ಹೊಣೆ ಯಾರು, ನಾನು ನಂಬಲ್ಲ, ನಾನು ಮಾಡಲ್ಲ ಅಂತಕ್ಕಂಥ ಆ ಕ್ಯಾಟಗರಿಗೂ ಕೂಡ ತುಂಬ ಜನ ಇರ್ತಾರೆ. ನಂಬಲಿ ನಂಬದೇ ಇರಲಿ, ಎರಡಕ್ಕೂ ಕಾರಣ ಇದೇ ಶನಿನೇ. ಈ ತೀವ್ರವಾಗಿರ್ತಕ್ಕಂಥ ಪ್ರಭಾವ ಅಂದರೆ ಶನಿಯ ತೀವ್ರವಾಗಿರ್ತಕ್ಕಂಥ ಪ್ರಭಾವ ಇರ್ತಕ್ಕಂಥವ್ರಿಗೆ ದೇವ್ರನ್ನ ನಂಬೋದಕ್ಕೆ ಬಿಡೋದೇ ಇಲ್ಲ. ಯಾರು ಬಿಡೋದಿಲ್ಲ? ಇವನೇ ಬಿಡೋದಿಲ್ಲ, ಶನಿನೇ ಬಿಡೋದಿಲ್ಲ. ಯಾಕಂದ್ರೆ ಅವರು ಸಫರ್ ಆಗ್ಬೇಕಲ್ಲಿ, ಭಾಳ ತೀವ್ರವಾಗಿ ಅವರು ಸಫರ್ ಆಗಬೇಕು ಲೈಫ್ ಲಾಂಗು. ದೇವ್ರನ್ನ ನಂಬಿಸ್ಬಿಟ್ರೆ ಅವರು ಕರೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ದೈವ ನಂಬಿದಾಗ ದೈವರಿಗೆ ರಕ್ಷಣಾತ್ಮಕ ಕೆಲಸ ಮಾಡ್ತದೆ. ಯಾವಾಗ ದೈವ ನಂಬಕ್ಕೆ ಬಿಡೋದಿಲ್ಲ, ಇವನಿಲ್ಲಿ ಸಫರ್ ಆಗಬೇಕು ಅಂತಿರ್ತದೆ. ಅದರಿಂದ ತೀವ್ರವಾಗಿರ್ತಕ್ಕಂಥ ಈ ಒಂದು ಬಾಧೆ ದೇವ್ರನ್ನ ನಂಬೋದಕ್ಕೂ ಅವಕಾಶ ಮಾಡಿಕೊಡ್ತದೆ, ನಂಬದೇ ಇರೋದಕ್ಕೂ ಅವಕಾಶ ಮಾಡಿಕೊಡ್ತದೆ. ಅದಕ್ಕೆ 2 ಕ್ಯಾಟಗರಿ ಇರ್ತಕ್ಕಂಥ ಈ ಜನ ಜೀವನದಲ್ಲಿ ನಾನಾ ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಹೋಗ್ತಾರೆ. ಅದಕ್ಕೆ ಇದನ್ನ ನಾವೇನು ಹೇಳ್ತೀವಿ ಅಂದರೆ ಸೂಸೈಡ್ ನಂಬರ್ ಅಂತ ಕರಿತೀವಿ ನಾವು. 28 ಮತ್ತು 17 ಇದೆಯಲ್ಲ, ಇದು ಸೂಸೈಡ್ ನಂಬರ್. ಅಲ್ಲಿಗೆ ಆ ಸೂಸೈಡ್ ನಂಬರ್ ಅಂತಕ್ಕಂಥದ್ದು ಯಾಕೆ ಬರ್ತದೆ? ಮಾನಸಿಕವಾಗಿ ಅಂಥ ಒಂದು ತೀವ್ರವಾಗಿರ್ತಕ್ಕಂಥ ಸಮಸ್ಯೆ ಈ ತಾರೀಕು ಬಿಡ್ತಕ್ಕಂಥವ್ರಿಗೆ ಯಾಕೆ ಬರ್ತದೆ? ಇದನ್ನೇ ಪಾಪಗ್ರಹ ಅಂತ ಹೇಳ್ತಾರೆ. ಪಾಪಗ್ರಹಕ್ಕೆ ಪಾಪಗ್ರಹದಿಂದನೇ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ಪಾಪಗ್ರಹ ಆಗಿರ್ತಕ್ಕಂಥ ಶನಿಯ ನಿಯಮ. ಅದರಿಂದ 2 ರೀತಿ ಬಾಧೆ ಕೊಡ್ತಕ್ಕಂಥ ಈ ಶನಿ ಪಾಪಗ್ರಹವಾಗಿ ಈ ಒಂದು ತಾರೀಕಲ್ಲಿ ಜನಿಸ್ಕೊಳ್ಳೋ ಥರ ಮಾಡ್ತಾನೆ. ಅಂದರೆ ಜನಿಸ್ತಾರೆ ಮಕ್ಕಳು. ಇವತ್ತು ಮಕ್ಕಳು ಜನಿಸ್ತಾ ಇದ್ದಾರೆ ಅಂದರೆ ಅವನು ಜನಿಸ್ಕೊಳ್ಳೋ ಥರ ಮಾಡ್ತಾನೆ. ಅಂದರೆ ಆ ಕರ್ಮಗಳು ಅಲ್ಲಿಗೆ ಎಳ್ಕೊಂಡು ಹೋಗ್ತದೆ. ಅದಕ್ಕೆ ಎಷ್ಟೋ ಜನಕ್ಕೆ ನನಗೆ ತುಂಬ 8 ಫಾಲೋ ಮಾಡುತ್ತೆ, ನನ್ನ ಹೆಂಡತಿ 8, ನಾನು 8, ನನ್ನ ಮಕ್ಕಳು 8, ನನ್ನ ಮದುವೆ ಆಗಿದ್ದು 8, ನಂದು ಮನೆ ಸೈಟ್ ನಂಬರ್ 8, ನನ್ನ ಗಾಡಿ ನಂಬರ್ 8, ನನ್ನ ಅಕೌಂಟ್ ನಂಬರ್ 8, ನಾನು ಎಲ್ಲೇ ಹೋದ್ರೆ 8ನೇ ತಾರೀಕು ಕೊಡ್ತಕ್ಕಂಥ ಫ್ರೆಂಡ್ಸ್ಗಳು ನನಗೆ ಸಿಗ್ತಾರೆ. ಯಾಕೆ? ಇವ್ರುಗಳ ಮುಖಾಂತರ ಅಲ್ಲ ಈ ಶನಿ ಫಾಲೋ ಮಾಡ್ತಾ ಇರೋದು. ಕಾರಣ ಏನಪ್ಪ ಅಂದರೆ, ನಾನು ನಿನ್ನ ಕರ್ಮದಲ್ಲಿದ್ದೇನೆ, ನೀನು ಹೆಚ್ಚು ಜಾಗೃತಿಯಾಗು. ನೀನು ಜಾಗೃತಿ ಆಗಿಲ್ಲ ಈ ಜನ್ಮದಲ್ಲೂ, ನೀನು ಗೊತ್ತಿದ್ದು ಗೊತ್ತಿಲ್ಲದೆ ದೈವನ ನಂಬದೆ ಏನಾದರೂ ತಪ್ಪುಗಳನ್ನ ಮಾಡ್ತಾ ಬಂದರೆ ನಿನ್ನ ಕಾಲಮಾನದಲ್ಲಿ ಆ ಒಂದು ಬಡ್ಡಿ ಚಕ್ರ ಬಡ್ಡಿಯನ್ನು ತುಂಬಿ 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 ಒಂದು ದಿನ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಒಂದು ಸೂಚನೆಯನ್ನು ಶನಿ ಪರಮಾತ್ಮ ಕೊಡ್ತಾನೆ. ಅದರಿಂದ ಈ ತಾರೀಕಲ್ಲಿ ಹಿಂದೆ ಯಾರ್ಯಾರು ಹುಟ್ಟಿದ್ದೀರಾ, ಇವತ್ತು ಯಾರು ಹುಡ್ತಿದ್ದೀರಾ, ಇವರೆಲ್ಲರೂ ಕೂಡ ನನಗಾಗಲೇ ಭಾಳಷ್ಟು ಕರ ಹೇಳಿದ್ದೀನಿ. ಶನಿ ಕೇಳೋದು ಒಂದೇ, ಭಕ್ತಿ ಮತ್ತು ಶ್ರದ್ಧೆ, ಧರ್ಮ, ನ್ಯಾಯ. ಇದನ್ನು ಎಲ್ಲಿವರೆಗೂ ನಾವು ಬಳಸ್ಕೊಂಡು ಹೋಗ್ತೀವಿ, ಎಲ್ಲಿವರೆಗೂ ಅನುಸರಣೆ ಮಾಡ್ತಾ ಹೋಗ್ತೀವಿ, ಯಾವ ಶನಿನ ಏನೂ ಮಾಡೋದಿಲ್ಲ. ಯಾವಾಗ ಇದನ್ನು ಉಲ್ಟಾ ಮಾಡೋಕ್ಕೆ ಶುರು ಮಾಡ್ತೀರಾ, ಯಾವಾಗ ಇದರ ತೀವ್ರವಾಗಿರೋ ಪ್ರಭಾವಕ್ಕೆ ಒಳಗಾಗಿ ಮತ್ತಷ್ಟು ಮಗದಷ್ಟು ಪಾಪಕರ್ಮಗಳನ್ನ ಮಾಡ್ತಾ ಹೋಗ್ತೀರಾ, ಆವಾಗ ಇವನು ಬಡ್ಡಿ ಚಕ್ರಬಡ್ಡಿ ಕೊಟ್ಟು ಒಂದಿನ ಕರ್ಕೊಂಡು ಹೋಗ್ಬಿಡ್ತಾನೆ. ನೀನಿರೋದು ಲಾಯಕಲ್ಲ, ಬಂದ್ಬಿಡು ಅಂತೇಳಿ. ಭಾಳ ಜನ ಹೇಳ್ತಾರೆ ಪಾಪಿಗಳು ಚಿರಾಯು ಅಂತೇಳಿ. ಪಾಪಿಗಳು ಚಿರಾಯು ಅಲ್ಲ, ಅದು ತುಂಬೋದಕ್ಕೋಸ್ಕರ ಅವ್ನಿಗೆ ಚಿರಾಯುವಾಗಿ ಮಾಡ್ತಾನೆ. ಆಮೇಲೆ ಒಂದಿನ ಘನಘೋರವಾಗಿರ್ತಕ್ಕಂಥ ಸಾವನ್ನು ಕೊಡ್ತಾನೆ. ಅದಕ್ಕೆ ರೌಡಿಗಳಿಂದಲೇ ಸಾಯ್ತಾರೆ. ಈ ಥರ ಎಷ್ಟೋ ವಿಚಾರ ನಮ್ಮಲ್ಲಿದ್ದಾವೆ.
ಹೇಳ್ಕೊಡ್ತೀನಿ. ಓಕೆ ಗುರುಜಿ, ಇನ್ನಷ್ಟು ವಿಷಯಗಳ ಬಗ್ಗೆ ಮಾತನಾಡಿ ಒಂದು ವಿರಾಮ ತಗೊಳ್ಳೋ ಸಮಯ. ಅದೃಷ್ಟ ಕನ್ನಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಅದೃಷ್ಟ ಕನ್ನಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ ಮಾ. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನನ್ನ ಹೆಸರು ಸುಮಾ ಅಂದ್ಬಿಟ್ಟು ಮೇಡಮ್, ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಪ್ರಶ್ನೆ ಸುಮಾ ಅವ್ರೆ? ನನ್ನ ಮಗನ ಬಗ್ಗೆ ಮಾಡ್ತಿದ್ದೀನಿ. ಅವರ ಹೆಸರು, ಜನ್ಮ ದಿನಾಂಕ ಹೇಳಿಮಾ. ಮೇಡಮ್, ಅವನ ಹೆಸರು ದೇವರಾಜ್ ಇಟ್ಟಿದ್ವಿ, ಕೆಂಪರಾಜು ಅಂತ. ಹಾ, 28/4 ಹುಟ್ಟಿರೋದು, 2016. ಓಕೆ. ಹುಟ್ಟಿದ ಸಮಯ? ಒಳ್ಳೆ ಹೆಸರು ಗುರುವಾರ ಹುಟ್ಟಿರೋದು. ಏನಿರೋದು? ಗುರುವಾರ ಹುಟ್ಟಿರೋದು. ಓಕೆ, ಯಾವ ಸಮಯ ಹೇಳಿ? ಸಮಯ 1:38. ಮಧ್ಯಾಹ್ನನ ರಾತ್ರಿನ? ಮಧ್ಯಾಹ್ನ ಮೇಡಮ್. ಓಕೆ, ಇವಾಗ ಏನಂತ ಕರಿತಾ ಇದ್ದೀರಾ ಮಗುನ? ಇವಾಗ ಅಪ್ಪ ಅಮ್ಮ ಎಲ್ಲ ಕೆಂಪರಾಜ್ ಅಂತಾನೆ ಕರೀತಾ ಇದಾರೆ. ಒಂದ್ ಒಳ್ಳೆ ಹೆಸರು ಅದಕ್ಕೆ ಗುರುಜಿ ಅವ್ರನ್ನ ಕೇಳೋಣ ಅಂತ. ಓಕೆ, ಮಾತನಾಡಿ ಮಾ, ಪ್ರಶ್ನೆ ಮಾಡಿ ಗುರುಜಿ. ಅಮ್ಮ ನಮಸ್ಕಾರ. ನಿಮ್ದು ನೆಟ್ವರ್ಕ್ ಸರಿ ಇಲ್ಲ, ಬಹಳ ಅಸ್ಪಷ್ಟವಾಗಿ ಬರ್ತಾ ಇದೆ ವಾಯ್ಸು. ಸ್ವಲ್ಪ ನೆಟ್ವರ್ಕ್ ಕಡೆ ಬಂದು ಮಾತಾಡ್ತೀನಿ. ಈಗ ಒಳ್ಳೆ ಹೆಸರಲ್ಲ, ಮೊದಲು ಜನ್ಮದಲ್ಲಿ ಏನಿದೆ, ಜನ್ಮದಲ್ಲಿ ಅವನು ಏನನ್ನ ಕೇಳ್ಕೊಂಡ್ ಬಂದಿದ್ದಾನೆ, ಯಾವ ಗ್ರಹಗಳು ನೀಚ, ಯಾವ ಗ್ರಹಗಳು ಉಚ್ಚ, ಯಾವ್ದು ಅದೃಷ್ಟ ತಂದ್ಕೊಡ್ತದೆ, ಯಾವ್ದು ದುರದೃಷ್ಟ ತಂದ್ಕೊಡ್ತದೆ, ಇದನ್ನ ಫಸ್ಟ್ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನನ್ನ ಕಾರ್ಯಕ್ರಮದ ಮೊದಲ ಭಾಗದಲ್ಲೂ ಕೂಡ ಇದನ್ನ ಹೇಳಿದೆ. ಈಗ 28 ಅಂತಕ್ಕಂಥದ್ದು ಶನಿ ಸಂಖ್ಯೆ ಅಂತ ಹೇಳಿದೆ. ಈಗ ತಾನೆ 28 ತಾರೀಕು ಕರೆ ಸಿಕ್ತಾ, ಅಲ್ಲಿಗೆ ಪ್ರೂವ್ ಆಯ್ತು ಅದು ಶನಿ ಸಂಖ್ಯೆ ಅಂತ. ಆಗಿದ್ದಾಗ 28 ಅಂತಕ್ಕಂಥ ಸಂಖ್ಯೆ ನಮ್ಮ ದೇಹದ ಯಾವ ಭಾಗವನ್ನ ಪ್ರತಿನಿಧಿಸ್ತದೆ, ಯಾವ ರೀತಿ ಜೀವನವನ್ನ ಕೊಡ್ತದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಮಕ್ಳು ಉಟ್ಬಿಟ್ಟಿದ್ದಾರೆ, ಒಂದು ಹೆಸರಿಟ್ಬಿಡ್ಬೇಕು, ಆಮೇಲೆ ಕರೆದು ಬಿಡ್ಬೇಕು, ಅವಕ್ಕೆ ವಿದ್ಯಾಭ್ಯಾಸ ಕೊಟ್ಬಿಡ್ಬೇಕು, ಇದೆಲ್ಲ ಹೆಲ್ತ್ ಸಮಸ್ಯೆ ಇದೆ. ತುಂಬಾ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು. ಅರ್ಥ ಆಯ್ತಾ? ಫ್ಯೂಚರ್ ತುಂಬಾ ಚೆನ್ನಾಗಿದೆ, ಆದ್ರೆ ಮೊದಲನೇ ಹಂತದಲ್ಲಿ ಸಮಸ್ಯೆ ಆಗ್ತದೆ. ಫ್ಯೂಚರ್ ತುಂಬಾ ಚೆನ್ನಾಗಿರ್ತದೆ, ಮೊದಲನೇ ಹಂತದಲ್ಲಿ ಸಮಸ್ಯೆ ಆಗತಕ್ಕಂಥದಕ್ಕೆ ಒಂದು ಕೇತು, ಶನಿ ಮತ್ತೆ ರಾಹು, ಈ 3 ದೋಷವನ್ನ ಪರಿವರ್ತನೆ ಮಾಡಬೇಕು. ಅರ್ಥ ಆಯ್ತಮ್ಮ? ಇದನ್ನ ಮಾಡ್ಕೊಂಡು ಟೋಟಲ್ ಮಾಡಿದ್ರೆ 3 ಬರೋ ತರ ಒಂದು ಅತ್ಯುತ್ತಮವಾಗಿರತಕ್ಕಂಥ ಹೆಸರು, ಅದ್ರಂದ್ರೆ ಶಿವ ಪಂಚಾಕ್ಷರ ಹೆಸರುಗಳಿರ್ಬೇಕು, ಅಕ್ಷರಗಳಿರ್ಬೇಕು ಅದರಲ್ಲಿ. ಈ ರೀತಿ ಒಂದು ಕಾಂಬಿನೇಷನ್ ಇಟ್ಕೊಂಡು ಈ ಜನ್ಮ ದೋಷಗಳೇನಿದೆ ಯಾವಾಗ ಪರಿವರ್ತನೆ ಮಾಡಬೇಕು, ಯಾವ ವಯಸ್ಸಲ್ಲಿ ಪರಿವರ್ತನೆ ಮಾಡಬೇಕು, ಯಾವಾಗ ಶನಿ ಇವನ್ ಮನೆಗೆ ಬರ್ತಾನೆ, ಯಾವ ರಾಶಿನಲ್ಲಿ ಬಂದು ಕುತ್ಕೊಳ್ತಾನೆ, ಆಗ ಆಗ್ತಕ್ಕಂಥ ಪರಿಣಾಮಗಳು ಏನು, ದುಷ್ಪರಿಣಾಮಗಳು ಏನು ತಿಳ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೇದಾಗಲಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನನ್ನ ಹೆಸರು ಶ್ವೇತಾ ಅಂತ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಶ್ವೇತಾ? ಮೈಸೂರಿನಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ತಮ್ಮನ ಹೆಸರು ಮತ್ತೆ ಜನ್ಮ ದಿನಾಂಕ ಹೇಳಿ. ನವೀನ್ ಅಂತ. ಸರಿ. 30/9/95. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್ ಕರೆಕ್ಟ್ ಆಗಿ ನನ್ಗೆ. ಓಕೆ, ಮಾತನಾಡಿ ಮಾ, ಗುರುಜಿ ಪ್ರಶ್ನೆ. ನಮಸ್ತೆ. ನಮಸ್ತೆ ಗುರುಜಿ, ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು. ತಮ್ಮನ ಜಾತಕ ಇಲ್ಲಿವರೆಗೂ ತೋರಿಸಿದಿರಾ, ತೋರಿಸಿಲ್ವಾ? ಇಲ್ಲ ಗುರುಜಿ, ತೋರಿಸಿಲ್ಲ ನಾವು. ಯಾಕೆ ನಿಮಗೆ ಈ ಜ್ಞಾನೋದಯ ಆಗಿಲ್ಲ? ದಿನನಿತ್ಯ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಎಷ್ಟೋ ಅವೇರ್ನೆಸ್ ಇದೆ ಇವತ್ತು. ಜ್ಯೋತಿಷಾಸ್ತ್ರ, ಸಂಖ್ಯಾಶಾಸ್ತ್ರ ಎಲ್ಲದ್ರ ಬಗ್ಗೆ ಒಂದು ಸಿಕ್ಕಾಬಟ್ಟೆ ಒಂದು ಅವೇರ್ನೆಸ್ ಇದೆ ಇವತ್ತು. ಇದನ್ನ ಯಾಕೆ ಫಾಲೋ ಮಾಡಲ್ಲ? ನಂಬಿಕೆ ಇದೆಯಾ, ನಂಬಿಕೆ ಇಲ್ವಾ? ನಂಬಿಕೆ ಇದೆ ಗುರುಜಿ, ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಎಲ್ಲಾನು. ಅಷ್ಟು ತೋರ್ಸಿಲ್ಲ ಗುರುಜಿ. ತೋರ್ಸ್ಕೋಬೇಕು, ಯಾಕಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಕಷ್ಟಜೀವಿ, ಕಷ್ಟಪಡ್ತಾನೆ ಮುಂದೆ ಜೀವನದಲ್ಲಿ. ಯಾಕಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಾನೆ, ಯಾಕಂದ್ರೆ ಇಂಡಿಪೆಂಡೆಂಟ್, ಯಾರ್ದು ಸಪೋರ್ಟಿಂಗ್ ಇಲ್ಲ ಆತನಿಗೆ. ಒಂದು ಸರ್ಟನ್ ಟೈಮ್ ಮುಗಿದ್ಮೇಲೆ ಆತ ತುಂಬಾ ಕಷ್ಟಪಟ್ಟು ಮೇಲೆ ಬರ್ಬೇಕಾಗತ್ತೆ. ಮೊದಲನೇ ವಿವಾಹ ತುಂಬಾ ತೊಂದರೆ ಆಗ್ತದೆ. ಪ್ರೊಫೆಷನಲ್ ಆಗ್ಲಿ ಇದ್ರಲ್ಲಾಗ್ಲಿ ಅವನಿಗೆ ನೆಮ್ಮದಿ ಸುಖ ಶಾಂತಿಗಳು ಇರೋದಿಲ್ಲ. ಯಾಕಂದ್ರೆ ಒಂದು ನಾಮಬಲದ ಸಂಖ್ಯೆ ಯಾವಾಗಲೂ ಕೂಡ ಗ್ರಹಗತಿಗಳ ನೀಚತ್ವವನ್ನು ಕೂಡ ಪ್ರತಿನಿಧಿಸುತ್ತೆ, ಅದನ್ನ ತೋರಿಸ್ಕೊಡುತ್ತೆ, ಸಾಂಕೇತಿಕ ಕೆಲಸ ಮಾಡುತ್ತೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಜಾತಿಲಿ ಅವನಿಗೆ ಕುಜದೋಷ ಇದೆ. ಒಂದು ನವೀನ್ ಅಂದ್ರೆ 27 ಬರ್ತದೆ, ಅದು ನಂಬರ್ 9. ಈ 9 ಆ 9 ಯಾವಾಗ ಕಂಬೈಂಡ್ ಆದಾಗ ಅಲ್ಲಿ ಗುರು ಕೆಲಸ ಮಾಡೋದಿಲ್ಲ. ಅರ್ಥ ಆಯ್ತಾ? ಒಳ್ಳೆ ಇದ್ರಲ್ಲಿ ಹುಟ್ಟಿದಾನೆ, ಆದ್ರೆ ಗುರು ಅಲ್ಲಿ ಡಮ್ಮಿ ಆಗ್ಬಿಡ್ತಾನೆ. ಮಂಗಳ ತುಂಬಾ ತೀವ್ರ ಕೆಲಸ ಮಾಡ್ತಾ ಬರ್ತಾನೆ. ಮಂಗಳನ ಕೆಲಸ ಏನು? ಜೀವನನ ಹಾಳು ಮಾಡೋ ಕೆಲಸ. ಅರ್ಥ ಆಯ್ತಾ? ಅದರಿಂದ ಈ ತರ ತೀವ್ರವಾಗಿರ್ತಕ್ಕಂಥ ದೋಷ ಬಾಧೆಗಳಿತ್ತು ಅಂದಾಗ ನಾವು ನೋಡ್ಕೋಬೇಕು. ಇದು ಯಾವ್ದು ನೋಡ್ಕೊಂಡಿಲ್ಲ, ಮಾಡ್ಕೊಂಡಿಲ್ಲ ಅಂದ್ರೆ ತೊಂದರೆ ಆಗ್ತದೆ. ಅದಕ್ಕೆ ಕುಜದೋಷ ಪರಿವರ್ತನೆಯನ್ನ ಮಾಡಿ ನವೀನ ಹೆಸರಿನಲ್ಲಿ, ನವೀನ ಹೆಸರಿಗೆ ಇನ್ನೊಂದು ಹೆಸರು ಸೇರಿಸ್ಕೊಂಡು, ಅರ್ಥ ಆಯ್ತಾ, ಅವನ ಅದೃಷ್ಟ ಸಂಖ್ಯೆ ನೇಮನ್ ಇಟ್ಕೊಂಡೋದ್ರೆ ಮುಂದೆ ಚೆನ್ನಾಗ್ ಆಗ್ತಾನೆ. ಒಳ್ಳೇದಾಗ್ಲಿ.
ಮುಂದೆ ಕೆಲ್ಸಕ್ಕೆ ಹೋಗೋದು ಒಂದು ಇದೆ. ನಾನು ಅದನ್ನೇ ಹೇಳೋದು, ಪ್ರೊಫೆಷನ್ ಮತ್ತು ಮ್ಯಾರಿಡ್ ಲೈಫು ಸರಿ ಇಲ್ಲ, ತುಂಬ ಕಷ್ಟಪಡ್ತಾನೆ ಅಂತ ಹೇಳಿದ್ದು. ಆಗ ಕಷ್ಟಪಡೋದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಮಂಗಳನ ಪ್ರಭಾವವನ್ನು ನೀವು ಕೆಲವು ದೈವ ಸಂಬಂಧಪಟ್ಟ ಪರಿಹಾರ ಕ್ರಿಯೆಗಳಿಂದ ಶಮನ ಮಾಡಬೇಕು. ಅದು ಆತನೇ ಮಾಡ್ಕೋಬೇಕು. ಅವನಿಗೋಸ್ಕರ ನೀವು ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅರ್ಥ ಆಯ್ತಮ್ಮ? ಸೊ ಇದ್ರ ಬಗ್ಗೆ ಗಮನ ಕೊಡಿ, ಒಳ್ಳೇದಾಗಲಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಾನು ಚಿಕ್ಕಮಗಳೂರಿಂದ ಉದ್ದೇಶ ಅಂತ. ಓಕೆ, ಹೇಳಿ, ಯಾರ ಬಗ್ಗೆ ಪ್ರಶ್ನೆ? ಹೇಳಿ ಸರ್, ಯಾರ ಬಗ್ಗೆ ಪ್ರಶ್ನೆ? ಮೇಡಮ್, ಅವರ ಹೆಸರು, ಜನ್ಮ ದಿನಾಂಕ ಹೇಳಿ. ಮೇಡಮ್ 17/3/2005 ಮೇಡಮ್. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 7:15 ಮೇಡಮ್. ಅವ್ರ ಹೆಸರು ಹೇಳಿ. ನಿತ್ಯ ಅಂತ. ಓಕೆ, ಮಾತನಾಡಿ ಸರ್, ಪ್ರಶ್ನೆ ಮಾಡಿ ಗುರುಜಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಿತ್ಯ ಅಂತ ನನ್ನ ನೀವು ಮಗಳ ಇಟ್ಟಿದ್ದೀರಾ? ಬಗ್ಗೆ ಸರ್. ಗೊತ್ತಾಯ್ತು, ನಿತ್ಯ ಅಂತ ಇಟ್ಟಿದ್ದೀರಾ. ನಿತ್ಯ ಅಂದ್ರೆ ದಿನ ಅಂತ. ನೀವು ದಿನ ನಿತ್ಯ ಅಂತ ಇಟ್ಬಿಟ್ರೆ ಅದ್ರಲ್ಲಿ ಏನು ಪವರ್ ಇರೋದಿಲ್ಲ. ಅರ್ಥ ಆಯ್ತಾ? ನಾಮಬಲದಲ್ಲಿ ಬದಲಾವಣೆ ಅಗತ್ಯ. ಸಿ, ಜನ್ಮದಲ್ಲಿ ನೀಚನಾಗಿರ್ತಕ್ಕಂಥ ಕುಜ ದೋಷ ಇದೆ. ಅರ್ಥ ಆಯ್ತಾ? ಗುರು ದೋಷ ಇದೆ. ಈ ಎರಡು ಪರಿವರ್ತನೆ ಆಗಬೇಕು. ಇದೆರಡು ಪರಿವರ್ತನೆ ಆಗಿಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಲೈಫ್ ಸರಿ ಇರೋದಿಲ್ಲ. ಅರ್ಥ ಆಯ್ತಾ? ಅದರ ಒಂದು ವಿದ್ಯಾಭ್ಯಾಸದ ಬಗ್ಗೆ ಮೇಡಮ್. ಸರ್, ಇದೇ ಸರಿ ಇಲ್ಲ ಅಂದ್ಮೇಲೆ ಅಲ್ಲಿ ಹೆಂಗ್ ಸರಿ ಇರ್ತೈತೆ? ಅದಕ್ಕೆ ಗುರುಬಲ ಇಲ್ಲ, ಗುರು ದೋಷ ಇದೆ, ಕುಜ ದೋಷ ಇದೆ ಅಂತ ಹೇಳ್ತಿರ್ತಕ್ಕಂಥದ್ದು. ಫಸ್ಟು ಇದನ್ನ ಅವಲೋಕನ ಮಾಡಿ. ಮೊದಲು ಎಜುಕೇಶನ್ ಹೇಗಿದೆ, ಪ್ರೊಫೆಷನ್ ಹೇಗಿದೆ, ಅರ್ಥ ಆಯ್ತಾ? ಯಾವ ಹೆಂಡತಿ ಸಿಗ್ತಾಳೆ, ಯಾವ ಗಂಡ ಸಿಗ್ತಾನೆ, ಎಷ್ಟು ದುಡ್ಡು ತೊಗೊಂಡ್ಬರ್ತಾರೆ, ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನಿ, ಇದೆಲ್ಲ ಮೇಯ್ನು. ಯಾವ ಕರ್ಮದಲ್ಲಿ ಹುಟ್ಟಿದ್ದಾರೆ, 17 ತಾರೀಕು ಹುಟ್ಟಿದ್ದಾರೆ ಅಂತಂದ್ರೆ ಇವತ್ತು 17 ತಾರೀಕು ಕರೆ ಮಾಡ್ತೀನಿ ಅಂದ್ರೆ 17 ತಾರೀಕು ಹುಟ್ಟದ, ಯಾಕೆ ಹುಟ್ಟದ, ಶನಿ ಯಾವ ರಾಶಿಯಲ್ಲಿ ಇದ್ದಾನೆ, ಎಲ್ಲಿದ್ದಾನೋ ಶನಿ ಬರ್ತದೆ ಮೇಲೆ, ಏನು ದಶೆ ನಡೀತಿತ್ತು, ಯಾಕೆ 17 ತಾರೀಕು ಯಾಕೆ ಹುಟ್ಟದ, ಈ ಗ್ರಹದ ಪ್ರಭಾವ ನಿಮ್ಮಿಬ್ಬರಲ್ಲಿ ಯಾರನಲ್ಲಿದೆ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಗ್ರಹಗಳು ನಮ್ಮನ್ನು ಆಳ್ತವೆ, ನಾವು ಗ್ರಹಗಳನ್ನ ಆಳಲ್ಲ, ನಮ್ಮನ್ನು ಗ್ರಹಗಳು ಆಳ್ತವೆ. ಆ ಆಳುವಂಥ ಗ್ರಹಗಳನ್ನಾಗೆ ನೆಗೆಟಿವ್ ಇದೆಯಾ, ಪಾಸಿಟಿವ್ ತಿಳ್ಕೋಬೇಕು. ಅದಕ್ಕೆ ಈ 3 ದೋಷ ಪರಿವರ್ತನೆ ಮಾಡ್ಕೊಂಡೋಗಿ. ಆಮೇಲೆ ನಾಮಬಲದ ಸಂಖ್ಯೆ ಕೂಡ ಚೆನ್ನಾಗಿಲ್ಲ, ನಾಮಬಲನೂ ಸರಿ ಇಲ್ಲ. ಅದರಿಂದ ಇವೆಲ್ಲ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಮಗುಗೆ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ, ಒಳ್ಳೇದಾಗ್ತದೆ. ಇಲ್ಲಾಂದ್ರೆ 2ನೇ ಹಂತದಲ್ಲಿ ಕಣ್ಣೀರು ಕೈ ತೊಳಿಬೇಕಾಗತ್ತೆ. ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಇದೆ. ಹಲೋ ಓಕೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ನನ್ನ ಹೆಸರು ರಾಣಿ ಅಂತ, ಕೋಲಾರಿಂದ ಫೋನ್ ಮಾಡ್ತಿದ್ದೀನಿ. ಯಾರ ಬಗ್ಗೆ ಅಮ್ಮ ಪ್ರಶ್ನೆ? ನನ್ನ ಮಗಳ ಬಗ್ಗೆ ಮೇಡಮ್. ಅವರ ಹೆಸರು, ಜನ್ಮ ದಿನಾಂಕ ಹೇಳಿ. ಮೇಡಮ್ ಇನ್ನು ಹೆಸರು ಈಗಷ್ಟೇ ಇಟ್ಟಿದ್ದೀವಿ, ತನ್ವಿಕಾ ಜಯರಾಮ್ ಅಂತ. ಓಕೆ, ಜನ್ಮ ದಿನಾಂಕ? 16/3/2017. ಓಕೆ, ಸಂಜೆ 4:04. ಓಕೆ, ಮಾತನಾಡಿ ಗುರುಜಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದೆ ಅಮ್ಮ, ವೆರಿ ವೆರಿ ಗುಡ್ ಡೇಟ್ ಆಫ್ ಬರ್ತ್. ಹಾ ಸರ್, ಅದಕ್ಕೆ ತನ್ವಿಕಾ ಜಯರಾಮ್ ಅಂತ ಹೇಳಿ ಹೆಸರಿಟ್ಟಿದ್ದೀವಿ. ಪಾಪು ಈಗ ಜಯರಾಮ್ ಅಂದ್ರೆ ಯಾರೋ ಅವ್ರ ಫಾದರಾ? ಸರ್ ನನ್ನ ಹಸ್ಬೆಂಡ್ ಸರ್. ಮಗುಗೆ ನಂದೆ. ಸಿ, ಈಗ ತನ್ವಿಕಾ ಅಂತ ಇಟ್ಟಿದ್ರಲ್ವಾ? ಹಾ ಸರ್. ಹಾ, ಎಷ್ಟು ಬರ್ತದೆ ಟೋಟಲ್ ಮಾಡಿದ್ರೆ? ತನ್ವಿಕಾ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತದಮ್ಮ? ಸರ್ ಇಲ್ಲ, ಅದೆಲ್ಲ ಏನು ಕೌಂಟ್ ಮಾಡ್ಲಿಲ್ಲ ಸರ್. ಯಾವ ಕೌಂಟ್ ಮಾಡ್ತೀರಾ? ಮೊದಲನೇ ಮಗು ಹೆಸರು ಸಾತ್ವಿಕಾ ಜಯರಾಮ್ ಅಂತ ಇಟ್ಟಿದ್ವಿ, ಅದಕ್ಕೆ ಎರಡನೇ ಮಗು ಹೆಸರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನೋಡಮ್ಮ, ಹೆಸರಿಗೆ ಒಂದು ಬಲ ಇದೆ. ಹೆಸರು ಬಲ ಕೇಳೋದು ಮದುವೆ ಟೈಮಲ್ಲಿ ಅಲ್ಲ, ಮೊದಲ ಹಂತಲ್ಲೇ ಕೇಳ್ಕೋಬೇಕು. ಹೆಸರಿಗೆ ಬಲ ಕೊಡ್ಬೇಕು ನಾವು. ಹೆಸರಿಗೆ ಒಂದು ಬಲ ಇದೆ, ವೈಬ್ರೇಷನ್ ಇದೆ. ಈ ತರ ಎಲ್ಲ ನೀವು ಇಟ್ಬಿಟ್ರೆ ಸಾತ್ವಿಕೂ ಬಲ ಇಲ್ಲ, ತಾನ್ವಿಕೂ ಬಲ ಇಲ್ಲ. ಇವೆಲ್ಲ ಇಟ್ಬಿಟ್ರೆ ಏನು ಬಲ ಕೊಡಕ್ಕಾಗಲ್ಲ ನೀವು. ಅರ್ಥ ಆಯ್ತಾ? ಸಿ, ಮೊದಲು ಇದು ಮಾಡ್ಕೋಬೇಕು. ತುಂಬಾ ಒಳ್ಳೆ ಡೀಟೇಲ್ ಹುಟ್ಟಿದೆ ಮಗು, ಆಯ್ತಾಯ್ತಾ? ನೋಡಿ, ಪ್ರಾಪರ್ಟಿ ಬರ್ತದೆ, ಪ್ರಾಪರ್ಟಿ ಟ್ರೈ ಮಾಡಿ. ಈ ಮಗುವಿನ ಒಂದು ವೈಬ್ರೇಷನ್, ಈ ಮಗುವಿನ ಅದೃಷ್ಟದಿಂದ ನಿಮಗೆ ಪ್ರಾಪರ್ಟಿ ಬರ್ತದೆ. ಪ್ರಾಪರ್ಟಿ ಬಗ್ಗೆ ಪ್ರಯತ್ನ ಪಡಿ, ಒಳ್ಳೇದಾಗ್ತದೆ. ಆದ್ರೆ ಆ ಮಕ್ಕಳು ನಿಮಗೆ ಪ್ರಾಪರ್ಟಿ ಸಂಪತ್ತು ತಂದು ಕೊಡ್ತಾರೆ. ಅವಕ್ಕೊಂದು ಒಳ್ಳೆ ಹೆಸರಿಟ್ಟು ಅವಕ್ಕೊಂದು ಮಾರ್ಗದರ್ಶನ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸ್ವಲ್ಪ ಸ್ಕಿನ್ ಸಂಬಂಧಪಟ್ಟ ತೊಂದರೆಗಳಿದ್ದಾವೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದನ್ನ ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಎಜುಕೇಷನ್, ಪ್ರೊಫೆಷನ್, ಮ್ಯಾರಿಡ್ ಲೈಫ್ ಎಲ್ಲ ತುಂಬ ಚೆನ್ನಾಗಿದೆ. ಅದೊಂದು ನಾಮಬಲ ಸಂಖ್ಯೆ ಒಂದು ಚೇಂಜ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ನಮ್ಮ ಹೆಸರು ಉಷಾ ಅಂತ ಹೇಳ್ಬಿಟ್ಟು ಮೇಡಮ್, ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಅಮ್ಮ ಪ್ರಶ್ನೆ? ನನ್ನ ಮಗಳು ಮೇಡಮ್. ಅವರ ಹೆಸರು, ಜನ್ಮ ದಿನಾಂಕ ಹೇಳಿ. ಋತ್ವಿಕಾ ಆರ್ ಗೋಪಾಲ್ ಅಂತ ಮೇಡಮ್. ಓಕೆ, ಜನ್ಮ ದಿನಾಂಕ? 8/3/2010. 2010? 8/1/2010. ಓಕೆ, ಹುಟ್ಟಿದ ಸಮಯ? 9:45 ಮೇಡಮ್. ಬೆಳಗ್ಗೆ 9. ಓಕೆ, ಮಾತನಾಡಿ ಗುರುಜಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಮಸ್ತೆ.
ಏನು ಕೇಳಬೇಕಾಗಿತ್ತು ಮಗಳ ಬಗ್ಗೆ? ಸರ್ ನಮ್ಮ ಮಗಳ ಬಗ್ಗೆ ದೋಷ ಏನಿದೆ ಅಂತ ಕೇಳ್ಬೇಕಾಯ್ತು. ನೀವು ಹೇಳಿದ್ರಲ್ಲ ಶನಿ, ಆ ಶನಿದೇ ದೋಷ ಇರೋದು, ಅರ್ಥ ಆಯ್ತಾ? ಸರ್ ಇವತ್ತು 8ನೇ ಸಂಖ್ಯೆ ಸರ್. ನೋಡಿ ಎಷ್ಟು ಚೆನ್ನಾಗಿ ಕಾರ್ಯ ಸಿಕ್ಕಿದೆ. ಹಂಗೆ ಬರ್ಕೊಂಡು ಹೋಗ್ತಾ ಇರಿ, ಸಿಗ್ತಾ ಹೋಗುತ್ತೆ. 3ನೇ ತಾರೀಕುವರೆಗೆ, 7ನೇ ತಾರೀಕುವರೆಗೆ, 8ನೇ ತಾರೀಕುವರೆಗೆ, 5ನೇ ತಾರೀಕುವರೆಗೆ ಕರೆ ಸಿಗುತ್ತೆ ಇವತ್ತು, ಅರ್ಥ ಆಯ್ತಾ? ಇವೆಲ್ಲ ಕಾಂಬಿನೇಷನ್ಸ್ಗಳು ಯಾಕೆ ಕೆಲಸ ಮಾಡುತ್ತಂತಂದ್ರೆ, ನಾನಿದ್ದೇನೆ, ನಾನು ರೂಲ್ ಮಾಡ್ತಿದ್ದೇನೆ ನಿಮ್ಮನ್ನ, ನನ್ನ ರೂಲಿಂಗಲ್ಲಿ ನೀವು ಇರ್ತೀರಾ, ಅದು ಒಳ್ಳೇದು ಎಷ್ಟು ಭಾಗ ಇದೆ, ಕೆಟ್ಟದ್ದು ಎಷ್ಟು ಭಾಗ ಇದೆ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು, ಅರ್ಥ ಆಯ್ತಾ? ಹೇಳೋ ಮತ್ತೆ ಕೇಳೋದಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಬಹಳಷ್ಟು ವ್ಯತ್ಯಾಸಗಳಾಗ್ತಾ ಬರ್ತದಮ್ಮ. ಅದರಿಂದ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಟ್ಕೊಂಡು ಹೋಗಿ. ಆಮೇಲೆ ಹೆಸರಿಟ್ಟಿದ್ದೀರಾ ಋತಿಕನ, ಏನೋ ಹೇಳಿದ್ರಿ ನೀವು? ಎಷ್ಟು ಬರ್ತದೆ ಟೋಟಲ್ ಮಾಡಿದ್ರೆ? 63 ಬರುತ್ತೆ ಸರ್. 63. ನಂಬರ್ 9. ನಂಬರ್ 9, ನಂಬರ್ 8 ಇಟ್ ಇಸ್ ಅ ಡೆಡ್ ಅಗೇನೆಸ್ಟ್ ಕಾಂಬಿನೇಷನ್ ಅಂತ ಈಗ ಎಷ್ಟೋ ಸರಿ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ಮತ್ತೆ ಏನೇನೋ ಇಟ್ಟು ಬಿಡ್ತೀರಾ ತಗೊಂಡೋಗಿ. ಅಟ್ಲೀಸ್ಟ್ ನೋಡಿ, ಜನ್ಮಗ್ರಹಗಳು ನಮ್ಮ ಕೈನಲ್ಲಿ ಇಲ್ಲ, ನಾವು ಅದ್ರ ಪ್ರಭಾವಕ್ಕೊಳಗಾಗ್ತೀವಿ. ಅವ್ನು ಯಾವತ್ತು ಹುಟ್ಟಿಸ್ಕೊಳ್ತಾನಮ್ಮ, ನಾವು ಅವತ್ತು ಹುಡ್ತೀವಿ, ಆ ಪ್ರಭಾವಕ್ಕೆ ನಾವು ಸಿಗಾಕೊಂಡ್ಬಿಡ್ತೀವಿ. ಅದು ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದ್ದು. ಆದರೆ ಹೆಸರು ಬಲ ಅದು ನಮ್ಮ ಕೈನಲ್ಲಿದೆ ಅಲ್ವಾ? ನಾವು ಏನಾದರೂ ಒಂದು ನೋಡ್ಕೊಂಡು ಇಡ್ಬೋಂತ ಒಂದು ಚಾನ್ಸ್ ಕೊಟ್ಟಿದ್ದಾನಲ್ಲ ದೇವರು. ಅದಕ್ಕೆ ಅಲ್ಲಿಲ್ಲ ಅಂದ್ರೆ ಇಲ್ಲಿ ಯಾವುದೊಂದು ಅವಕಾಶ ಕೊಟ್ಟಿರ್ತಾರೆ. ನೀವು ಹೋಗ್ಬಿಟ್ಟು ಮತ್ತೆ ಏನೇನೋ ಇಟ್ಬಿಟ್ಟ ಅಂತಂದ್ರೆ ತಪ್ಪಾಗುತ್ತಲ್ವಾ? ಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಳ ಮತ್ತೆ ಕೇಳೋದಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಸರ್. ಇನ್ನೊಂದು VIK ಅಂದ್ರೆ 62 ಬರುತ್ತೆ ಸರ್. 8 ಬರುತ್ತೆ ಅವಾಗ ಸಂಖ್ಯೆ. 62 ಟೋಟಲ್ ಮಾಡಿಸಿ ಬರ್ತದೆ. 62 8 ಸಂಖ್ಯೆ 8 ಬರುತ್ತೆ ಸರ್. 8ಕ್ಕೆ 8ಅಲ್ಲಿ ಇಟ್ಬಿಡ್ತೀರಾ ಹೆಸರನ್ನ? ತಿಳ್ಕೊಳ್ಳಿ, ಫಸ್ಟ್ ತಿಳ್ಕೊಳ್ಳಿ. ಜನ್ಮಗ್ರಹ ಭಾಗ್ಯಗ್ರಹದಲ್ಲಿ ಎರಡಕ್ಕೂ ಮಿತ್ರತ್ವ ಆಗ್ತಕ್ಕಂಥ ಜಾತಕದಲ್ಲಿ ಯಾವ ಒಂದು ಗ್ರಹ ಬಲ ಮುಖ್ಯವಾಗಿದೆ, ಅದು ಸೂರ್ಯ ಇದಾನ, ಗುರು ಇದಾನ, ಚಂದ್ರ ಇದಾನ, ಬುಧ ಇದಾನ, ಶುಕ್ರ ಇದಾನ, ಯಾವ ಗ್ರಹ ಬಲ ಇದೆ ಆ ಗ್ರಹ ಬಲಕ್ಕೆ ತಕ್ಕಂತೆ ಆ ನಾಮಬಲವನ್ನು ನಾವು ಸೆಟ್ ಮಾಡಬೇಕು. ಆ ಕರಿತಕ್ಕಂಥ ವೈಬ್ರೇಷನ್ ಇಂದ ಶನಿ ಏನು ಮಾಡಲ್ಲ. ಶನಿಗೆ ಶನಿ ಸಂಖ್ಯೆ ನೇಮ್ ಇಟ್ಕೊಳ್ತಕ್ಕಂಥದ್ದು, ಶನಿಗೆ ಆಪೋಸಿಟ್ ಇರತಕ್ಕಂಥ ನಾಮಬಲ ಸಂಖ್ಯೆ ಇಟ್ಕೊಳ್ತಕ್ಕಂಥದ್ದು ಅವನನ್ನ ಮತ್ತೆ ಕೆರಳಿಸ್ದಂಗೆ ಮಾಡ್ತದೆ. ಅವನು ಮತ್ತೆ ಕೆರಳ್ತಾನೆ ಒಳಗಡೆಯಿಂದ. ಯಾಕಂದ್ರೆ ವೈರತ್ವನೇ ಸೃಷ್ಟಿ ನಿಯಮ ಇದು, ನಾವು ನೀವು ಮಾಡ್ಕೊಂಡಿರೋದಲ್ಲ. ಅದಕ್ಕೆ ಯಾರು 8, 17, 26, 28 ತಾರೀಕಲ್ಲಿ ಹುಟ್ಟಿದ್ದೀರಾ, ಇವ್ರು ಯಾವುದೇ ಕಾರಣಕ್ಕೂ 2ನೇ ಸಂಖ್ಯೆ, 8ನೇ ಸಂಖ್ಯೆ, 4ನೇ ಸಂಖ್ಯೆ, 9ನೇ ಸಂಖ್ಯೆದಲ್ಲಿ ನೇಮ್ ಇರಬಾರ್ದು. ನೇಮ್ ಇತ್ತು ಅಂದ್ರೆ ಅಲ್ಲಿ ಅನುಭವಿಸ್ತಾ ಇರ್ತೀರಾ. ಇದನ್ನ ನೋಡ್ಕೊಂಡು ಸರಿ ಮಾಡ್ಕೊಳ್ಳಿ. ಗುರುಜಿ, ಇನ್ನಷ್ಟು ವಿಷಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ಮಾತನಾಡಿ. ವಿರಾಮ ತಗೊಳ್ಳೋ ಸಮಯ. ಅದೃಷ್ಟ ಕನ್ನಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಅದೃಷ್ಟ ಕನ್ನಡ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರು. ನನ್ನ ಹೆಸರು ಪಾರ್ಥ ಸಾರಥಿ MN ಅಂತ. ಓಕೆ, ಯಾರ ಬಗ್ಗೆ ಸರ್ ಪ್ರಶ್ನೆ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯ ಹೇಳಿ. ಜನ್ಮದ ಇದು ಸಂಖ್ಯೆ 19/6/91. ಓಕೆ. ಟೈಮ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಮೇಡಮ್. 1:16 PM AM? PM. ಓಕೆ, ಮಾತನಾಡಿ ಗುರುಜಿ. ಸರ್ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಏನ್ ಮಾಡ್ಕೊಂಡಿದ್ದೀರಿ? ಗುರುಜಿ, ನಾನು ವರ್ಕ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ಅಲ್ಲಿ. ತುಂಬಾ ಕಷ್ಟಪಡ್ತೀರಾ. ಕಷ್ಟಪಟ್ಟಿದ್ದಾಗೆ ಫಲ ಇಲ್ಲ. ತುಂಬಾ ಹೃದಯವಂತ ವ್ಯಕ್ತಿ ನೀವು, ಅರ್ಥ ಆಯ್ತಾ? ಅದು ಅನುಭವ ಆಗಿದೆಯಾ ಇಲ್ವೋ ಇಲ್ಲಿವರೆಗೂ? ನಿಜವಾಗ್ಲೂ ಅನುಭವ ಆಗಿದೆ ಗುರುಜಿ. ನಾನು ಏನೇ ಮಾಡಿದ್ರು ಫಲ ಸಿಗ್ತಾ ಇಲ್ಲ. ಹಾಗಿದ್ದಾಗ ಆ ಫಲವನ್ನು ಸಿಕ್ಕಿಲ್ಲ ಅಂತೇಳಿ ಹೀಗೆ ಅನುಭವಿಸ್ಕೊಂಡೇ ಹೋಗ್ತೀರಾ, ಅಥವಾ ಯಾಕೆ ಫಲ ಕೊಡ್ತಾ ಇಲ್ಲ, ನಾನು ಶ್ರಮಜೀವಿ, ಕಷ್ಟಜೀವಿ, ವೆರಿ ಹಾರ್ಡ್ ವರ್ಕ್ ಮಾಡ್ತೀನಿ, ನನಗೆ ಫಲ ಬೇಕು ಅಂತಂದ್ರೆ ಜಾತಕ ನೋಡ್ಕೋತೀರಾ. ಜಾತಕದಲ್ಲಿ ತಿಳ್ಕೋಬೇಕು, ಜಾತಕ ನೋಡ್ಕೋಬೇಕು. ಅದಕ್ಕೆ ನೋಡಿ, ಇದನ್ನ ಹೇಳುದು ಜನ್ಮದೋಷ ಅಂತೇಳಿ. ಜನ್ಮದಲ್ಲಿ ಯಾವ್ದಾದ್ರು ಒಂದು ಜನ್ಮ ದೋಷ ಇತ್ತು ಅಂದಾಗ ಆ ದೋಷ ಪರಿವರ್ತನೆ ಮಾಡ್ಕೊಳ್ಳೋ ತನಕ ನಮಗೆ ಯಾವುದೇ ಹಂತದಲ್ಲಿ ನಮ್ಮನ್ನದು ಬಿಡೋದೇ ಇಲ್ಲ. ನಮ್ಮೆಲ್ರಿಗಿಂತ ಅವನು ದೊಡ್ಡವನು, ಗ್ರಹಗಳು ದೊಡ್ಡವರು, ಅವರೇ ದೇವ್ರು, ನಿಜವಾದ ದೇವ್ರು ಅವರೇ. ಆಗಿದ್ದಾಗ ಆ ಕ್ರಮಗಳನ್ನ ನೋಡ್ಕೊಂಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಜಾತದಲ್ಲಿ ನಿಮಗೆ ಬಾತೃ ಶಾಪ ಇದೆ, ಅರ್ಥ ಆಯ್ತಾ ಸರ್? ಈ ಬಾತೃ ಶಾಪವನ್ನ ನಿವೃತ್ತಿ ಮಾಡ್ಕೋಬೇಕು. ನೋಡಿ, ಇಂಡಿಪೆಂಡೆಂಟ್, ಯಾರ್ದು ಸಪೋರ್ಟಿಂಗ್ ಇಲ್ಲ. ಹಾಗಿದ್ದಾಗ ಈ ತರ ಏನೂ ಇಲ್ಲ, ನನ್ನ ಶ್ರಮದನ್ನೇ ಮುಂದೆ ಬರಬೇಕು, ಶ್ರಮ ಪಡ್ತಾ ಇದ್ರು ಕೂಡ ನನಗೆ ಏಳಿಗೆ ಇಲ್ಲ ಅಂತ ಇದ್ರೆ ಹಾಗೇ ಅನುಭವಿಸ್ಬಿಡು ಅಂತ ಅಲ್ಲ. ಯಾಕೆ ಆ ರೀತಿ ಆಗ್ತಿದೆ ಅಂತ ಕೊಡೋದು ಕಾರಣ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಆ ಕಾರಣನೇ ಬಾತೃ ಶಾಪ. ಇದನ್ನ ಫಸ್ಟ್ ನೀವು ಪರಿಹಾರ ಮಾಡ್ಕೊ ಅಂತ ದೇವ್ರು ನೀವು ಹುಟ್ಟೋ ಟೈಮಲ್ಲಿ ನಿಮ್ಗೆ ಬಳುವಳಿಯಾಗಿ ಕೊಟ್ಟಿದ್ದಾನೆ.
ನೀವು ಆ ಬಳುವಳಿನ ಹಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಆ ಬಳುವಳಿಗೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಸರಿ ಮಾಡ್ಕೊಂಡ್ಬಿಟ್ರೆ ಮುಂದೆ ನಿಮ್ಮ ಶ್ರಮ, ನೀವು ಕಷ್ಟಪಟ್ಟಿದ್ದಕ್ಕೆ ನಿರಂತರವಾಗಿ ಫಲ ಸಿಗ್ತಾ ಹೋಗ್ತಾ ಇರ್ತದೆ. ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯುವರ್ ಮ್ಯಾರಿಡ್ ಲೈಫ್ ಆಲ್ಸೋ ನಾಟ್ ಗುಡ್. ಮೊದಲನೇ ಮದುವೆ ಬ್ರೇಕ್ ಆಗ್ತದೆ. ಅದರಿಂದ ಈ ಹಂತದಲ್ಲೂ ಕೂಡ ನೀವು ಭಾಳ ಕೇರ್ಫುಲ್ ನೋಡ್ಕೊಳ್ಳೋದ್ರಿಂದ ಇಲ್ಲೂ ಕೂಡ ನೀವು ಎಸ್ಕೇಪ್ ಆಗ್ಬೋದು. ಅದಕ್ಕೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಶಾಪದ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಮುಂದೆ ನಾನು ಏನನ್ನ ಮಾಡಿದ್ರೆ ನಾನು ಇಂಪ್ರೂವ್ಮೆಂಟ್ ಆಗ್ತೀನಿ, ಇವೆಲ್ಲ ತಿಳ್ಕೋಬೇಕು. ಸ್ವಲ್ಪ ಕಮರ್ಷಿಯಲ್ ಆಗಬೇಕು. ಭಾಳ ಸೆಂಟಿಮೆಂಟ್ ಇದ್ದೀರಾ, ಅರ್ಥ ಆಯ್ತಾ? ಅಯ್ಯೋ ಅಂತೀರಾ, ನಿಮಗೆ 6 ತಿಂಗಳು ಪಾಪ ಅಯ್ಯೋ ಅಂದ್ರೆ. ಅದರಿಂದ ಇವೆಲ್ಲ ನೋಡ್ಕೊಂಡು ಹೋಗಿ. ನಾಮಬಲ ಏನಂತ ಹೇಳಿದ್ರಿ ಹೆಸರು? ಪಾರ್ಥಸಾರಥಿ. ಟೋಟಲ್ ಮಾಡಿದ್ರೆ ನೇಮ್ ಸರಿ ಇಲ್ಲ, ಅರ್ಥ ಆಯ್ತಾ? ಪಾರ್ಥಸಾರಥಿ ಅಂತ ಹೆಸರಿನಲ್ಲೇ ಈ ಶಾಪವನ್ನು ನಿವೃತ್ತಿ ಮಾಡಿಕೊಂಡು ಆಮೇಲೆ ಒಳ್ಳೆ ನೇಮ್ ಇಟ್ಕೋಬೇಕು. ಅದು ನೋಡ್ಕೊಂಡು ಹೋಗಿ, ಮುಂದೆ ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಇದೆ. ಹಲೋ 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 ಹಲೋ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ದೀರಾ ಸರ್? ಫೋನ್ ಮಾಡಿ ಏನ್ ಮಾಡ್ತಾ ಇದ್ದೀರಾ? ಟಿವಿ ವಾಲ್ಯೂಮ್ ಮೊದಲು ಕಡಿಮೆ ಮಾಡ್ಬಿಡಿ, ಇಲ್ಲಾಂದ್ರೆ ಕರೆ ಕಡಿತ ಆಗತ್ತೆ. ಹಲೋ ಹಲೋ ಹಲೋ, ಹೇಳಿ, ನೀವ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಿಮ್ಮ ಹೆಸರು? ಅನಿಲ್ ಅವರೇ, ಯಾರ ಬಗ್ಗೆ ಪ್ರಶ್ನೆ? ಅರವಿಂದ್ ಅವರೇ, ಯಾರ ಬಗ್ಗೆ ಪ್ರಶ್ನೆ? ಜನ್ಮ ದಿನಾಂಕ, ಹುಟ್ಟಿದ ಸಮಯ ಹೇಳಿ. 24/2/74 ಹುಬ್ಳಿ, ಸಾಯಂಕಾಲ 7:45. ಓಕೆ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದೀರಾ? ಹಾ ಹೇಳಿ, ಏನ್ ಪ್ರಶ್ನೆ ಮಾಡಿ ಗುರೂಜಿ ಅವರೊಂದಿಗೆ. ಸರ್ ನಮಸ್ಕಾರ. ನಮಸ್ಕಾರ. ಟೈಮ್ ಚೆನ್ನಾಗಿಲ್ಲ, ಏನ್ ಮಾಡ್ಕೊಂಡಿದ್ದೀರಾ? ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ನಿಮ್ದು? ಎಲ್ಲ ಪೆಂಡಿಂಗ್ ಆಗಿ ಹೋಗ್ಬಿಟ್ಟು ಸರ್. ಎಲ್ಲ ಪೆಂಡಿಂಗ್ ನಿಂತು ಬಿಟ್ಟಿದಾವೆ ಅಂತಂದ್ರೆ ಹಂಗೆ ನೀವು ನಿಂತ್ಕೊಂಡ್ಬಿಡ್ತೀರಾ? ಮುಂದೆ ಹೋಗಲ್ವಾ ನೀವು? ಮುಂದೆ ಹೋಗೋದಿಕ್ಕೆ ಅದೇ ಮುಂದೆ ಹೋಗೋದಿಕ್ಕೆ ಏನ್ ಮಾಡ್ಬೇಕು, ಏನ್ ಕಾರಣ ಅಂತ ತಿಳ್ಕೊಳಲ್ವಾ ನೀವು? ನಮ್ದು ನಾನು ಅದನ್ನೇ ಹೇಳ್ತಾ ಇರೋದು. ಆ ಸಮಾಧಾನ ಇಲ್ಲ ಅನ್ನೋದಕ್ಕೆ ಏನು ನಡೀತಾ ಇಲ್ಲ ಅಂತ ಹೇಳಿದ್ ನಿಮ್ಗೆ. ಕಾರಣ ತಿಳ್ಕೊಳ್ತಕ್ಕಂಥ ಪ್ರಯತ್ನ ನೀವ್ ಯಾಕೆ ಮಾಡ್ಲಿಲ್ಲ ಇಲ್ಲಿವರೆಗೂ ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತು ನೆನ್ನೆದಲ್ಲ ಈ ಸಮಸ್ಯೆ, ಅರ್ಥ ಆಯ್ತಾ? ಆಗ ಆ 5-6 ವರ್ಷ ಎಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದೀರಿ. ಆ ನಷ್ಟ ಮತ್ತೆ ತುಂಬ್ಕೊಳಕ್ ಆಗತ್ತಾ? ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಭಗವಂತ ಸೃಷ್ಟಿಕರ್ತ ಒಳ್ಳೆ ಟೈಮು ಕೆಟ್ಟ ಸಮಯ ಅಂತ ಕೊಟ್ಟಿರ್ತಾನೆ. ಒಳ್ಳೆ ಸಮಯದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಅದನ್ನ ಕೆಟ್ಟ ಸಮಯದಲ್ಲಿ ರಕ್ಷಣಾತ್ಮಕವಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಇಡೀ ಜೀವನ ಪೂರ್ತಿ ಕಷ್ಟ ಇದ್ರೆ ಎಲ್ಲಿ ನಮಗೆ ಸುಖ ಸಂತೋಷ ಸಿಗ್ತದೆ? ಇಷ್ಟಿತ್ತು ವರ್ಷಗಳು ಬರೀ ಕಷ್ಟನೇ ಅನ್ಕೊಂಡ್ಕೊಂಡಿದ್ರೆ ಒಳ್ಳೆ ಸಮಯದ ಅನುಭವ ಯಾವಾಗ? ಇವೆಲ್ಲ ತಿಳ್ಕೋಬೇಕು ನಾವು. ಅದರಿಂದ ಇವೆಲ್ಲ ನೋಡ್ಕೊಳ್ಳಿ. ಜಾತದಲ್ಲಿ ತೀವ್ರವಾಗಿರ್ತಕ್ಕಂಥ ಸರ್ಪದೋಷ ಮತ್ತೆ ಕಾಳ ಸರ್ಪದೋಷ ಇದೆ, ಮತ್ತೆ ಅಕಾಲ ಮೃತ್ಯು ದೋಷ ಇದೆ ಜಾತಕದಲ್ಲಿ. ಈ 3 ಬಾಧೆಗಳನ್ನ ಎಲ್ಲರಿಗೂ ನೀವು ನಿವೃತ್ತಿ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಈಗ ಟೈಮ್ ಚೆನ್ನಾಗಿರೋದ್ರಿಂದ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು. 2019 ಮಾರ್ಚ್ ತನಕ ಟೈಮ್ ಚೆನ್ನಾಗಿಲ್ಲ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತೆಗೆದುಕೊಂಡು ಏನನ್ನ ಮಾಡ್ಕೊಂಡು ನಾನು ರಕ್ಷಣೆ ಮಾಡ್ಕೋಬೇಕು, ಏನನ್ನ ಮಾಡಿದ್ರೆ ನನ್ನ ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಆಗ್ತದೆ, ಇವೆಲ್ಲ ತಿಳ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನನ್ನ ಹೆಸರು ಪದ್ಮಾ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಪದ್ಮಾ ಅವರೇ? ಬ್ಯಾಂಗ್ಳೂರ್ ಹೆಣ್ಣು ಕ್ರಾಸ್ ಇಂದ ಮೇಡಮ್. ಯಾರ ಬಗ್ಗೆ ಮಾ ಪ್ರಶ್ನೆ? ಅಣ್ಣನ ಬಗ್ಗೆ ಮೇಡಮ್. ಅವರ ಹೆಸರು, ಜನ್ಮ ದಿನಾಂಕ ಹೇಳಿ. ಶ್ರೀನಿವಾಸ್ ಹೆಸರು. ಓಕೆ. 9ನೇ ತಾರೀಕು 8ನೇ ತಿಂಗಳು 1985. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಮಾತನಾಡಿ ಮಾ, ಪ್ರಶ್ನೆ ಮಾಡಿ ಗುರೂಜಿ ಅವರು. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಏನ್ ಕೇಳ್ಬೇಕಾಯ್ತು? ಯಾರಿದು? ಇದು ನಮ್ಮ ಅಣ್ಣ ಗುರುಜಿ. ಅಣ್ಣ. ಅವ್ರಿಗೆ ಇವಾಗ 32 ವರ್ಷ ನಡೀತಾ ಇದೆ. ಮಕ್ಕಳು ಆಗಿಲ್ಲ. ಮತ್ತೆ ಕೆಲ್ಸಕ್ ಸ್ವಲ್ಪ ಎಲ್ಲೋದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಕೆಲ್ಸದ ಕಡೆ ಗಮನ ಇಲ್ಲ. ಇವತ್ತು ಕಾರ್ಯಕ್ರಮದ ಮುಖಾಂತರ 32 ವರ್ಷ ಆಗೋಗಿದೆ ಅಂತೇಳಿ ನೀವು ಕರೆ ಮಾಡಿ ಕೇಳೋದಲ್ಲ. ಈ 32 ವರ್ಷಗಳ ಹಿಂದೆನೆ ನೀವು ಏನೇನು ಕೇಳಬೇಕಾಗಿದೆ ಅಂತ ತಿಳ್ಕೊಬೇಕು ಅನ್ನೋ ಪ್ರಯತ್ನ ನೀವು ಮಾಡ್ಲಿಲ್ವಮ್ಮ? ಮಾಡಿಲ್ಲ ಗುರುಜಿ, ಅದಕ್ಕೆ ನಿಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ನಾನು ಯಾವಾಗ್ಲೂನು. ಅಲ್ಲಿಗೆ ಆಗ್ತಾ ಇರ್ಲಿ, ವಯಸ್ಸು ಆಗ್ತಾ ಇರ್ಲಿ, ಅವ್ರ ಹಾಗೇ ಇರ್ಲಿ, ನೀವು ಕೇಳ್ಕೊಂಡು ಹೋಗ್ತಾ ಇರಿ ಅಂತ ಅರ್ಥ. ಅದಕ್ಕೆ ಪರಿಹಾರ ಏನಾರು ದೋಷ ಏನಾರ ಇದೆ ಹೇಳಿ ಗುರುಜಿ.
ನಿಮ್ಗೆಲ್ಲ ಅದು ಯಾವಾಗ ಜ್ಞಾನೋದಯ ಆಗುತ್ತೋ, ಯಾವಾಗ ತಿಳ್ಕೊಳ್ತಿರೋ, ಯಾವಾಗ ಭವಿಷ್ಯ ರೂಪಿಸ್ಕೋತಿರೋ. ನೋಡಮ್ಮ, ಈ ಕಲಿಯುಗದಲ್ಲಿ ಗುರುಜಿ ತಿಳ್ಕೊಬೇಕಂತ ಯಾವಾಗಮ್ಮ 32 ವಯಸ್ಸಲ್ಲಿ ನಮ್ಮ ಕೇಳೋದು, 32 ವಯಸ್ಸಿನಲ್ಲ ಕೇಳೋದು. ಇಷ್ಟೊತ್ತಿಗೆಲ್ಲ ಏನೇನು ಆಗ್ಬೇಕಾಗಿತ್ತು ನಿಮ್ಮ ಅಣ್ಣನಿಗೆ? ತಿಳ್ಕೊಬೇಕಮ್ಮ ಪ್ರತಿಯೊಂದು. ಇಲ್ಲ ಇಲ್ಲ, ಅವೆಲ್ಲ ತಪ್ಪು. ಹೇಳೋರು ಇದಾರೆ, ತುಂಬಾ ಜನ ಇದಾರೆ, ಹೇಳೋರು ತುಂಬಾ ಜನ ಇದಾರೆ. ನೀವು ಹುಡುಕಾಟ ಮಾಡ್ಲಿಲ್ಲ, ನೀವು ಹೋಗ್ಲಿ, ನೀವು ತಿಳ್ಕೊಳ್ಳಿಲ್ಲ. ಅರ್ಥ ಆಯ್ತಾ? ಯಾರೋ ಬುಡ್ಬುಡ್ಕೆಲ್ಲ ನೋಡ್ತೀರಾ, ಬುಡ್ಬುಡ್ಕೆಲ್ಲ ಹೋಯ್ತೀರಾ, ಅರ್ಧಮ್ಮ ತಿಳ್ಕೊಂತೀರಾ, ಹಾಗೇ ಸುಮ್ಮನೆ ಇರ್ತೀರಾ. ಅದು ಒಂದಕ್ಕೆ ಹೋಗಲ್ಲ, ಅದು ಆಗೋದಿಲ್ಲ, ಹೋಗೋದಿಲ್ಲ. ವಯಸ್ಸಾಗ್ತಾ ಇರ್ತದೆ. ಪ್ರತಿಯೊಂದು ತಿಳ್ಕೊಳ್ಳಿ. ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು ಅಂತಕ್ಕಂಥದ್ದು ಈ ಕಲಿಯುಗದಲ್ಲಿ ಬಹಳ ಶಾರ್ಟ್. ಅರ್ಥ ಆಯ್ತಾ? ಈ ಶಾರ್ಟ್ ಪೀರಿಯಡಲ್ಲಿ ಯೌವನದಲ್ಲಿ ಏನೇನು ಆಗ್ಬೇಕು ಅದು ಆಗ್ಬಿಡ್ಬೇಕು. ಅರ್ಥ ಆಯ್ತಾ? ಯೌವನದಲ್ಲಿ ಇದ್ರೂ ಕೂಡ ನಾವು ಇನ್ನೂ ಹಂಗೆ ಹೋಗ್ತಾ ಇದೀವಿ ಅಂತಂದ್ರೆ ಜನ್ಮ ದೋಷಗಳು ಬಿಡೋದಿಲ್ಲ ಅಂತೇಳಿ ಪ್ರತಿದಿನ ಕಾರ್ಯಕ್ರಮದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಯಾರು ಹೇಳಲ್ಲ. ಇವತ್ತು ಶಾಸ್ತ್ರ ಜ್ಯೋತಿಷ ಅಂದ್ರೆ ಆ ರಾಶಿಲಿ ಅವನಿದ್ದಾನೆ, ಈ ರಾಶಿಲಿ ಇವನಿದ್ದಾನೆ, ಆ ನಕ್ಷತ್ರ ಬಲ ಇದೆ, ಈ ನಕ್ಷತ್ರ ಬಲ ಅಂತ ಕಥೆಗಳು ಹೊಡಿತಾರೆ. ಜನ್ಮದೋಷನ ಯಾರು ಕಂಡಿಡಿಲ್ಲ. ಜನ್ಮದೋಷದ ಬಗ್ಗೆ ಅರಿವೇ ಇಲ್ಲ. ಹುಟ್ಟದಾಗ ಏನು ಕೇಳ್ಕೊಂಬಂದಿದೆ ಅಂತೇಳಿ. ಇವತ್ತು ನಿಮ್ಮ ಅಣ್ಣ ತುಂಬಾ ಒಳ್ಳೆ ವ್ಯಕ್ತಿ, ಅರ್ಥ ಆಯ್ತಾ, ವಿದ್ಯಾವಂತ, ಬುದ್ಧಿವಂತ. ಆದ್ರೂ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾವುದೋ ಒಂದು ನೀಚ ಗ್ರಹ ಅವನ ಎಲ್ಲ ಏಳಿಗೆಯನ್ನ, ಅವನ ಒಂದು ಬೆಳವಣಿಗೆಯನ್ನ ಹಿಡಿದಿಟ್ಕೊಂಡಿದೆ ಅಂತಂದ್ರೆ ಅದು ಆತನಲ್ಲೇ ಇರ್ತಕ್ಕಂಥ ಒಂದು ಕಾರಣ ಹೊರತು ಬೇರೆ ಏನೂ ಅಲ್ಲ. ಆ ಕಾರಣ ಹುಡುಕಾಟ ನೀವು ಮಾಡ್ಲಿಲ್ಲ. ಅರ್ಥ ಆಯ್ತಾ? ಇದನ್ನೇ ನಾನು ಜನ್ಮದೋಷ ಅಂತ ಹೇಳ್ತಕ್ಕಂಥದ್ದು. ಈ ತರ ನೀವು ಒಬ್ಬರೇ, ನಿಮ್ಮ ಅಣ್ಣ ಒಬ್ಬರೇ ಅಲ್ಲ, ಎಷ್ಟೋ ಲಕ್ಷಾಂತರ ಜನ ನಮ್ಮಲ್ಲಿದ್ದಾರೆ. ಅರ್ಥ ಆಯ್ತಾ? ಕೋಟ್ಯಾಂತರ ಜನ ಇದ್ದಾರೆ. ಯಾರಿಗೂ ಇದ್ರ ಬಗ್ಗೆ ಅರ್ಥ ಇಲ್ಲ, ಯಾರು ಇದನ್ನ ಹೇಳ್ಕೊಡಲ್ಲ, ಯಾರು ಗೊತ್ತಿಲ್ಲ ಇದ್ರ ಬಗ್ಗೆ. ಜನ್ಮದೋಷ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ದೋಷ ಅನ್ನೋದ್ ಬಗ್ಗೆ ಗೊತ್ತು, ಜನ್ಮದೋಷದ ಬಗ್ಗೆ ಗೊತ್ತಿಲ್ಲ. ಜನ್ಮ ದೋಷ ಅಂದ್ರೆ ಜನ್ಮ ಎತ್ತಬೇಕಂದ್ರೆ ಏನ್ ಬಂತು. ಇವತ್ತು ಯಾಕೆ 17/7/2017 ಏನ್ ಜನ್ಮ ದೋಷ ಅಂತ ಹೇಳ್ಕೊಟ್ಟೆ? ಈ ಜನ್ಮದೋಷದ ಅರಿವು ಉಂಟು ಮಾಡ್ಕೊಂಡಿಲ್ಲ ಅಂತಂದ್ರೆ ಇವು ನಮ್ಮನ್ನ ಹಿಂಬಾಲಿಸ್ತವೆ. ಅವುಗಳಿಗೆ ಏನು ಬೇಕೋ ಅದನ್ನ ಕೊಡೋವರೆಗೂ, ಆ ಕರ್ಮ ಏನು ಹೇಳುತ್ತೆ ಆ ಕರ್ಮನ ನಾವು ತಿಳ್ಕೊಂಡು ಸರಿಪಡಿಸ್ಕೊಳ್ಳೋವರೆಗೂ ಕೂಡ ನಮಗೆ ಈ ಜನ್ಮ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳ ಮೇಲೆ ದುಷ್ಪರಿಣಾಮವನ್ನು ಬೀರೋದ ಮುಖಾಂತರ, ನಮ್ಮನ್ನ ಲಾಕ್ ಮಾಡೋದ ಮುಖಾಂತರ, ನಮಗೆ ಬೇಕಾಗಿರೋ ಅವಶ್ಯಕತೆಗಳನ್ನ ಕಟ್ ಮಾಡೋದ ಮುಖಾಂತರ ಮುಂದಕ್ಕೆ ಹೋಗಿ ಬಿಡೋದೇ ಇಲ್ಲ. ಇದನ್ನೇ ಜನ್ಮ ದೋಷ ಅಂತ ಹೇಳ್ತಕ್ಕಂಥದ್ದು. ಇವತ್ತು 32 ವರ್ಷ ಆಯ್ತು. ಈ ಕಳೆದು ಹೋಗಿರೋ ವರ್ಷಗಳನ್ನ ಯಾರು ಕೊಡಲ್ಲ ವಾಪಸ್ಸು. ಅರ್ಥ ಆಯ್ತಾ? ಇದನ್ನ ತಿಳ್ಕೋಬೇಕು, ಯಾಕೆ ಕಾರಣ ಏನು ಅಂತೇಳಿ. ಅರ್ಥ ಆಯ್ತಾ? ನಮ್ಮ ಜಾತಿಯಲ್ಲಿ ಬುಧ ನೀಚ, ಗುರು ನೀಚ, ಕುಜ ನೀಚ ಮತ್ತೆ ರಾಹು ನೀಚ, ಈ 4 ದೋಷಗಳ ಪರಿಣಾಮವನ್ನ ಹಂತ ಹಂತವಾಗಿ ಪರಿಪೂರ್ಣವಾಗಿ ವ್ಯಕ್ತಿ ನಿವಾರಣೆ ಮಾಡ್ಕೊಂಡ್ರೆ ಮಾತ್ರನೇ ಈ ವರ್ಷ ಎಲ್ಲ ನಡೆದೋಗ್ತದೆ. ಇಲ್ಲಾಂದ್ರೆ ಇನ್ನೂ 2 ವರ್ಷ ಕಾಯ್ಬೇಕು ನಿಮ್ಮಣ್ಣ. ಅರ್ಥ ಆಯ್ತಾ? ಅಲ್ಲಿಗೆ ಆಕ್ಚುಲಿ ಯಾರು 9, 18, 27 ಈ ತಾರೀಕು ಕೊಡ್ತಾರ 36 ವರ್ಷದ ತನಕ ಅವ್ರಿಗೆ ಮುಂದೆ ಬಿಡುಗಡೆ ಆಗೋದಿಲ್ಲ. ಅರ್ಥ ಆಯ್ತಾ? 27ಕ್ಕೆ ಒಂದು ಕನೆಕ್ಷನ್ಸ್ ಇರ್ತದೆ, ಅಲ್ಲಿ ನೋಡ್ಕೋಬೇಕು. 27 ದಾಟ್ಬಿಟ್ಟು ನೆಕ್ಸ್ಟ್ 36. ಆ 9 ಬರತಕ್ಕಂಥ ವರ್ಷದ ದಶೆಗಳಲ್ಲೇ ಬದಲಾವಣೆ ಆಗ್ತಕ್ಕಂಥ, ಇಲ್ಲಾಂದ್ರೆ ಹಿಡಿದಿಟ್ಬಿಡ್ತಾನೆ. ಅದಕ್ಕೆ ಮಂಗಳ ಕ್ರೂರ ಗ್ರಹ ಅಂತ ಹೇಳ್ತೀವಿ ನಾವು. ಬೇಡದೇ ಇಲ್ಲ, ಅವನು ಹಠ ಹಿಡಿತಾನೆ. ಈ ತಾರೀಕು ಬಿಡ್ತಕ್ಕಂಥ ಹಠ ತುಂಬಾ ಮಾಡ್ತಾರೆ. ಅರ್ಥ ಆಯ್ತಾ? ಆದ್ರೆ ಅವನೇ ಹಠ ಹಿಡಿದು ಬಿಡ್ತಾನೆ. ಅದು ಹೆಂಗ್ ಹೋಗ್ತೀಯ ನೋಡೋಣ, ಹೋಗೋಣ ಅಂತೇಳಿ. ಅದಕ್ಕೆ ಇವೆಲ್ಲ ತಿಳ್ಕೋಬೇಕು. ಈ ಜ್ಞಾನೋದಯವನ್ನ ನೀವೊಬ್ಬರೇ ಎಲ್ಲ ಕಾರ್ಯಕ್ರಮ ನೋಡ್ತಕ್ಕಂಥ ಎಲ್ಲರೂ ಕೂಡ ತಿಳ್ಕೊಂಡು ಮುಂದೆ ಹೋದ್ರೆ ಬಹಳ ಒಳ್ಳೇದಾಗ್ತದೆ. ಒಳ್ಳೇದಾಗಲಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಮೇಡಮ್. ಹಲೋ, ನಮಸ್ತೆ ಮಾ. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಬ್ಬಾಗಿಲಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ನನ್ನ ಹೆಸರು ಕಮಲಾ ಅಂದ್ಬಿಟ್ಟು. ಯಾರ ಬಗ್ಗೆ ಅಮ್ಮ ಪ್ರಶ್ನೆ? ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹೆಸರು, ಜನ್ಮ ದಿನಾಂಕ ಹೇಳಿ. ಹೆಸರು ಶಶಾಂಕ್ ಮೇಡಮ್. ಓಕೆ. ಆಮೇಲೆ 26/7/1991. ಹುಟ್ಟಿದ ಸಮಯ? ಬೆಳಿಗ್ಗೆ ಹುಣ್ಣೆ ಇತ್ತು ಮೇಡಮ್. ಅವತ್ತ ಬೆಳಿಗ್ಗೆ 6 ಗಂಟೆ. ಮಾತನಾಡಿ ಮಾ, ಪ್ರಶ್ನೆ ಮಾಡಿ ಗುರುಜಿ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಟೈಮ್ ಚೆನ್ನಾಗಿಲ್ಲಮ್ಮ, ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿದೆ. ಏನ್ ಮಾಡ್ಕೊಂಡಿದ್ದಾರೆ? ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಗುರುಜಿ. ಕೆಲ್ಸಕ್ಕೆ? ಏನ್ ಸಮಸ್ಯೆ ಏನು? ಏನ್ ಸಮಸ್ಯೆ ಏನು? ಅದೇ ಇದು ಸ್ವಲ್ಪ ಜಮೀನ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಜಮೀನ್ ಬರ್ಬೇಕಾಗಿತ್ತು, ಅವನ ಹೆಸರಿಗೆ ಹಾಕಿದ್ವಿ. ಅಲ್ಲ, ನಿಮ್ಮ ಆ ವ್ಯಕ್ತಿಯ ಹೆಸರಿನಲ್ಲಿ ಜಮೀನ್ ಹಾಕಿದೀರಾ? ಜಮೀನ್ ಬರ್ಬೇಕಾಗಿತ್ತಾ? ಹೇಗೆ ಅದು? ಹೌದು ಸರ್, ಅದು ಪಿತ್ರಾರ್ಜಿತ ಆಸ್ತಿ ಮತ್ತು ಅವನು ಅವ್ರ ಹೆಸರಿಂದ ಕೇಸ್ ಹಾಕಿದ್ವಿ. ಅದು ಬರುತ್ತಾ ಹೆಂಗೆ? ಅಲ್ಲಮ್ಮ, ಒಂದು ತಿಳ್ಕೊಳ್ಳಿ, ಕೋರ್ಟು ಕಚೇರಿ ಕೇಸು ಜೈಲು ಅಂದ್ರೇನೆ ಶನಿ. ಆತ ಬರ್ತ್ ನಂಬರ್ 8, ಫ್ಯೂಚರ್ ನಂಬರ್ 8. ಆತನಿಗೆ ಪಿತೃ ಆಸ್ತಿ ಬರ್ತಕ್ಕಂಥ ಯೋಗ ಇಲ್ಲ. ಯೋಗ ಇಲ್ಲದೆ ಇದ್ದಾಗ ಸುಮ್ನೆ ತಗೊಂಡೋಗ್ಬಿಟ್ಟು ಅವನಿಗೆ ಕೋರ್ಟು ಕೇಸು ಅಂತ ಹೇಳಿ ತಗಲಾಕ್ಬಿಟ್ರೆ ನೀವು ನೋಡಿ, ಅಷ್ಟು ಚೆನ್ನಾಗಿದೆ, ತುಂಬಾ ಒಳ್ಳೆ ಹುಡುಗ ಆತ, ಒಳ್ಳೆ ಯೋಗದಲ್ಲಿ ಹುಟ್ಟಿದಾನೆ.
ಹೌದಾ ಅಲ್ವಾ? ಅವ್ನು ತೊಗೊಂಡೋಗ್ಬಿಟ್ಟು ಯಾರ್ದೋ ಜಮೀನು ಕೇಸ್ ಹಾಕ್ಬೇಕು ಅಂತೇಳಿ ನೀವು ಕೇಸ್ ಹಾಕ್ಬಿಟ್ಟು ಅವನ ಕೋರ್ಟ್ ಕಲೆ ತರ ಮಾಡ್ಬಿಟ್ರೆ ಅಲ್ಲಿಗೆ ಶನಿ ಏನ್ ಮಾಡ್ತಾನೆ, ನೀನು ಅಲಿ ಮಗನೇ, ನೀನು ಒಳ್ಳೆಯವನು, ಆದ್ರೂ ಯಾರ್ದೋ ಒಂದು ವಿಚಾರಕ್ಕೆ ನೀನು ಸಿಕ್ಕಾಕೊಂಡು ಕೋರ್ಟ್ ಕಚೇರಿ ಎಲ್ಲ ನೋಡ್ಬೇಕು ಅಂತ ಅಲಿಸ್ಬಿಟ್ರೆ ತಪ್ಪಲ್ವೇನಮ್ಮ? ನಿಮಗೆ ಜಮೀನು ಬರ್ಬೇಕು ಅಂತ ಆಸೆ, ಬಟ್ ಆ ಒಳ್ಳೆ ಹುಡುಗನ ತಗೊಂಡೋಗ್ಬಿಟ್ಟು ಹಂಗೆ ತಗಲಾಕ್ಬಿಟ್ರೆ ನೀವು ಇವು ಬಹಳ ಜನ ತಪ್ಕೊಂಡು ಮಾಡ್ತೀವಿ. ಒಬ್ಬರೇ ಅಂತಲ್ಲ, ಮಕ್ಳ ಹೆಸರಲ್ಲಿ ಮೊಮ್ಮಕ್ಳ ಹೆಸರಲ್ಲಿ ಅವ್ರ ಹೆಸರು ತಗೊಂಡೋಗ್ಬಿಟ್ಟು ಕೋರ್ಟ್ ಕೇಸ್ಗೆ ಹಾಕ್ಬಿಡೋದು, ಅಲ್ಲಿರಿ ನನ್ನ ಮಕ್ಳ ನೀವು ಅಂತೇಳಿ. ಅರ್ಥ ಆಯ್ತಾ? ಕೋರ್ಟು ಕಚೇರಿ ಜೈಲು ಅಂದ್ರೇನೆ ಶನಿ ಗ್ರಹ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಮ್ಮ? ಇವೆಲ್ಲ ತಿಳ್ಕೋಬೇಕು. ಅವನಿಗೆ ಯೋಗ ಇದೆಯಾ, ಅವನ ಹೆಸರಲ್ಲಿ ಕೇಸ್ ಹಾಕಿದ್ರೆ ಬರ್ತದ ಬರಲ್ವಾ, ಇವೆಲ್ಲ ತಿಳ್ಕೋಬೇಕು. ಅವನು ಸಾತ್ವಿಕವಾದ ಹುಡುಗ, ಅವನಿಗೆ ಆ ಯೋಗ ಇಲ್ಲ. ಅವಾಗ ಅವನ ಹಿಡಿದ ಕೇಸ್ ಹಾಕ್ತೀನಿ ಅಂತಂದ್ರೆ ಸಫರ್ ಆಗದ ವ್ಯಕ್ತಿ ಹೊರತು ಜಮೀನ್ ಹೆಂಗ್ ಬರ್ತದೆ, ಆಸ್ತಿ ಹೆಂಗ್ ಬರ್ತದೆ ತಿಳ್ಕೋಬೇಕು. ಆಗದಲ್ಲ, ಇಮ್ಮಿಡಿಯೇಟ್ ಆಗಿ ಕೇಸ್ ವಾಪಸ್ ತಗೊಳ್ಳಿ. ಅರ್ಥ ಆಯ್ತಾ? ವಾಪಸ್ ತಗೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕು, ಆ ಜಮೀನು ಯಾವ್ದು ಪಿತ್ರಾರ್ಜಿತ ಜಮೀನ ಅಥವಾ ತಂದೆ ತಾಯಿದ ತಾತಂದ, ಅದಕ್ಕೆ ಯಾರು ತೊಂದರೆ ಆಗಿದೆ, ಆ ಜಾಗದಲ್ಲಿ ಏನ್ ಸಮಸ್ಯೆ ಇದೆ, ಇವೆಲ್ಲ ತಿಳ್ಕೊಂಡೋಗಿ ತುಂಬಾ ಒಳ್ಳೆ ಹುಡುಗನ್ ತಗೊಂಡು ಹಂಗೆಲ್ಲ ಕೋರ್ಟ್ ಕಚೇರಿ ಹತ್ಸ್ಬೇಡಿ. ನಾಳೆ ದಿವಸ ಮಾನಸಿಕ ಆಗ್ಬಿಡ್ತಾನೆ. ಅವನಿಗೆ ಇದು ಕಿವಿದು ವಜ್ರದ್ದು ಇಟ್ಕೊಳ್ಬೇಕಂತ ಇದ್ದಾನೆ, ಇಟ್ಕೊಳ್ಬಹುದಾ ಗುರುಜಿ? ಅವನು ಏನಮ್ಮ ವಜ್ರದ್ದು ಕಿವಿದು ಇಟ್ಕೊಳ್ಬೇಕಂತ ಇದ್ದಾನೆ. ಕಿವಿ ವಜ್ರದ್ದು ಬೇಡ ಬೇಡ ಬೇಡ. ಶುಕ್ರ ಜಾತಿಲಿ ಪವರ್ಫುಲ್ ಆಗಿದ್ದಾನೆ. ಮತ್ತೆ ವಜ್ರ ತಗೊಂಡು ಹಾಕೊಂಡು ಶುಕ್ರನ ಇನ್ನಷ್ಟು ಪವರ್ಫುಲ್ ಮಾಡ್ಕೊಂಡ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅರ್ಥ? ಅವನೇ ವಜ್ರದಂತ ಹುಡುಗ. ಅರ್ಥ ಆಯ್ತಾ? ಅವ್ನ್ ವಜ್ರ ಹಾಕಕ್ ಹೋಗ್ಬೇಡಿ. ಮೊದ್ಲು ಅದನ್ನ ಫಸ್ಟ್ ಕೇಸ್ ವಾಪಸ್ ತಗೊಂಡು ಅವ್ನ ಬದುಕಲ್ಲಿ ಒಂದು ಒಳ್ಳೆ ದಾರಿ ತೋರಿಸ್ಕೊಡಿ. ಒಳ್ಳೇದಾಗ್ಲಿ. ಮತ್ತೊಂದ್ ಕರೆ ಇದೆ. ಹಲೋ 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 ನಮಸ್ತೆ ಮಾ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಜಯಶ್ರೀ ಅಂತ, ಮಂಗಳೂರಿಂದ. ಯಾರ ಬಗ್ಗೆ ಮಾ ಪ್ರಶ್ನೆ? ಮಗನ್ ಬಗ್ಗೆ. ಹೆಸರು ಮತ್ತೆ ಜನ್ಮ ದಿನಾಂಕ ಹೇಳಿ. 17/11/2004. ಓಕೆ. ಹುಟ್ಟಿದ ಸಮಯ? ಮಧ್ಯಾಹ್ನ 1:06. ಅವ್ರ ಹೆಸರು ಮಾ? ವಿಜೇತ್. VIJETH. ಓಕೆ, ಮಾತನಾಡಿ ಮಾ, ಪ್ರಶ್ನೆ ಮಾಡಿ ಗುರು. ನಮಸ್ತೆ. ನಮಸ್ತೆ ಗುರುಜಿ. ಏನ್ ಕೇಳ್ಬೇಕಾಗಿತ್ತು? ಏನಾದ್ರು ಜನ್ಮದೋಷ ಇದೆಯಾ ಅಂತ. ಅದಕ್ಕೆ ಕೇಳ್ದೆ. ಕೇಳ್ತೀರ ನೋಡೋಣ, ಅಟ್ಲೀಸ್ಟ್ ನಿಮ್ಗಾರು ತಲೆಗೆ ಹೋಗಿದ್ಯಾ ಇಲ್ವಾ ಅಂತೇಳಿ. ಜನ್ಮದೋಷ ಸರ್ಪದೋಷ ಇದೆ, ಇದು ಪರಿವರ್ತನೆ ಆಗಬೇಕು. ಸರ್ಪದೋಷ ಇದೆ, ಪರಿವರ್ತನೆ ಮಾಡಿದ್ರಾ? ಅಲ್ಲ ಗುರುಜಿ, ನಾನು ಆಕ್ಚುಲಿ ಮೊದ್ಲು ನಂಬ್ತಾ ಇರ್ಲಿಲ್ಲ ಇದೆಲ್ಲ. ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ನಾನು ನಂಬಕ್ ಶುರು ಮಾಡಿದ್ದು. ಆಮೇಲೆ ಜಾತಕ ಮಾಡ್ಸಿದೆ ಈಗ. ಪರವಾಗಿಲ್ಲ, ಗುಡ್. ಅವರು ಹೇಳಿದ್ರು ಏನು ದೋಷ ಇಲ್ಲ ಅಂತ. ಜಾತಕ ಬರ್ಸರಲ್ಲ, ಜಾತಕದ ವಿಮರ್ಶೆ ಮಾಡ್ಲಿಕ್ಕೆ ಬರೋದಿಲ್ಲಮ್ಮ. ಕೆಲವರು ಜಾತಕ ಮಾತ್ರ ಬರೀತಾರೆ, ಕೆಲವರು ಜಾತಕದಲ್ಲಿ ರಾಶಿ ಕುಂಡ್ಲೆ ಬಗ್ಗೆ ಮಾತ್ರ ಹೇಳ್ತಾರೆ, ಕೆಲವರು ನಕ್ಷತ್ರ ಬಲಾಬಲಗಳ ಬಗ್ಗೆ ಮಾತ್ರ ಹೇಳ್ತಾರೆ. ಅವ್ರು ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ, ಮುಂದೆ ಹೋಗೋದೇ ಇಲ್ಲ ಅವರು. ಯಾಕಂದ್ರೆ ಈ ಜನ್ಮದೋಷ ಅಂತಕ್ಕಂಥ ಕಾನ್ಸೆಪ್ಟ್ ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಕೆಲವರು ಮಾತ್ರ ದೋಷಗಳ ಬಗ್ಗೆ ಅರಿವಿದೆ, ಈ ದೋಷ ಇದೆ, ಆ ದೋಷ ಇದೆ, ಇದು ಮಾಡ್ಕೊಂಬ ಅದ್ ಮಾಡ್ಕೊಂಬ ಅಂತ ಹೇಳಿ ಬಿಟ್ಬಿಡ್ತಾರೆ. ಆದ್ರೆ ಜನ್ಮದೋಷ ಅಂತಕ್ಕಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಯಾರು ಗೊತ್ತಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಮನುಷ್ಯ ಯಾಕೆ ಹುಡ್ತಾನೆ, ಯಾಕೆ ಸಾಯ್ತಾನೆ ಅಂತ ಎರಡು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡ್ತದೆ ಏನ್ ಜನ್ಮದೋಷ ಏನಿದೆ ಅಂತ ಹೇಳಿ. ಇವತ್ತು ಒಂದು ಕಾರ್ಯಕ್ರಮದ ಒಂದು ಕರೆ ಸಿಗೋದನ್ನ ಸುಮ್ಮನೆ ಕರೆ ಸಿಗೋದಿಲ್ಲ. ಈ ಪ್ರಭಾವಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಜನ್ಮದಲ್ಲಿ ಇತ್ತಂತ ಗ್ರಹಗಳಿದ್ರೆ ಅವಾಗ ಈ ಪ್ರಭಾವಕ್ಕೆ ಅವ್ನು ಸಿಲುಕಾಕೊಳ್ತಾನೆ. ಅರ್ಥ ಆಯ್ತಾ? ಅಟ್ಲೀಸ್ಟ್ ನಿಮ್ಗೆ ಜ್ಞಾನದೇ ಆಗಿರೋದು ಬಹಳ ಸಂತೋಷ. ಏನಮ್ಮ? ಶೀತ ಬಾಧೆ, ವೀಸಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇದೆ, 2 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಈಗ ಶೀತ ಬಾಧೆ ಅಂತಂದ್ರೆ ನಾನು ಈಗಾಗಲೇ ನೋಡಿ ಆರೋಗ್ಯ ಸಂಬಂಧದ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ವಾತ ಪಿತ್ತ ಕಫ ಅಂತ ಹೇಳಿ. ಕಫ ಸಂಬಂಧಪಟ್ಟಂತ ವಿಚಾರಗಳು ಜನ್ಮದಲ್ಲಿದ್ರೆ ಅಥವಾ ಚಂದ್ರ ನೀಚನಾಗಿದ್ರೆ, ಚಂದ್ರನ ನೀಚತ್ವ ಇದ್ರೆ ಕಫದ ಸಂಬಂಧಪಟ್ಟಂತ ಎಲ್ಲಾ ಸಮಸ್ಯೆಗಳನ್ನ ವ್ಯಕ್ತಿ ಅನುಭವಿಸ್ಬೇಕಾಗ್ತದೆ. ಅರ್ಥ ಆಯ್ತಮ್ಮ? ಆಗ ನಾವು ಕಫ ಬರೋದಕ್ಕೆ ಕಾರಣ ಏನು, ಅದಕ್ಕೆ ಯಾವ ಗ್ರಹಗತಿ ಕಾರಣ, ಅದಕ್ಕೆ ಏನ್ ಮಾಡ್ಕೋಬೇಕು ಅಂತ ಹೇಳಿ ಒಂದಷ್ಟು ಗ್ರಹ ಚಿಕಿತ್ಸೆ, ಒಂದಷ್ಟು ವೈದ್ಯಕೀಯ ಚಿಕಿತ್ಸೆ ಆಯುರ್ವೇದ ಮುಖಾಂತರ, ಇಂಗ್ಲಿಷ್ ಅಲ್ಲ. ಇಂಗ್ಲಿಷ್ ಕೊಟ್ಬಿಡ್ತಾರೆ, ಆಗ ವಾಸಿ ಆಗ್ತದೆ, ಇಮಿಡಿಯೇಟ್ ಮತ್ತೆ ಎಲ್ಲೋ ಒಂದ್ ಕಡೆ ಮತ್ತೆ ಶುರು ಆಗ್ತದೆ. ಅದಕ್ಕೆ ಆಯುರ್ವೇದ ಪದ್ಧತಿಯನ್ನ ಫಸ್ಟ್ ಫಾಲೋ ಮಾಡಬೇಕು. ಈ ರೀತಿ ಮಾಡಿಕೊಂಡು ನಾವು ಮಕ್ಕಳಿಗೆ ಒಂದು ದಾರಿ ತೋರಿಸ್ತಾ ಹೋದ್ರೆ ಎಲ್ಲಾ ರೀತಿಯಾದ ಸಮಸ್ಯೆ ನಿವಾರಣೆ ಆಗ್ತದೆ. ಇದೆಲ್ಲದಕ್ಕಿಂತ ಮುಂದೆ ಎಜುಕೇಶನ್, ಪ್ರೊಫೆಷನ್, ಮ್ಯಾರಿಡ್ ಲೈಫ್ ಇದೆಲ್ಲವೂ ಕೂಡ ಸೋಲಿತವಾಗಬೇಕು ಅಂದ್ರೆ ಸರ್ಪದೋಷ ನಿವಾರಣೆ ಆಗಬೇಕು. ನಿಮ್ಮಿಬ್ಬರಲ್ಲಿ ಯಾರಿಗಿದೆ ಈ ಸರ್ಪದೋಷ, ಯಾರು ಬಳುವಳೆ ಇವನಿಗೆ ಬಂದಿದೆ ಅಂತ ತಿಳ್ಕೊಂಡು ಈ ಒಂದು ಕುಟುಂಬ ದೋಷವನ್ನ ಪರಿವರ್ತನೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಹೆಸರು ಬಲ ಹೆಸರಿಟ್ಟಿದ್ದೀರಾ, ಹೆಸರು ಸರಿ ಇಲ್ಲ ಅದು ಆಕ್ಚುಲಿ. ಅರ್ಥ ಆಯ್ತಾ? ಆಗಿದ್ದಾಗ ಎಷ್ಟು ಬರ್ತದಮ್ಮ? ವಿಜೇತ್ ಅಂತ ಇಟ್ಟಿದ್ರಲ್ಲ, 4. ನಾನು ಈಗೇನ್ ಹೇಳಿದೆ, ಜಾತಿಲಿ
ಸರ್ಪ ರಾಹು ದೋಷ ಇದೆ ಅಂತ ಹೇಳಿದೆ, ಕರೆಕ್ಟಾ? ಅಲ್ಲಿಗೆ ವಿಜೇತ ಅಂತಕ್ಕಂಥ 4ನೇ ಸಂಖ್ಯೆ, ಜನ್ಮರ್ತಕ್ಕ 4ನೇ ಸಂಖ್ಯೆ, ಹುಟ್ಟಿರ್ತಕ್ಕಂಥದ್ದು ಭಾಗ್ಯ ಜನ್ಮ ಸಂಖ್ಯೆ ಎಷ್ಟು 3ನೇ ಸಂಖ್ಯೆ. ಅಲ್ಲಿಗೆ ರಾಹು ಗುರು ಕಾಂಬಿನೇಷನ್ಸು ಅವನನ್ನ ಯಾವ ಗತಿ ತಂದು ತಗೊಂಡೋಗಿ ಇಡ್ಬೋದು ಅನ್ನೋದನ್ನ ಫಸ್ಟ್ ನೀವು ಆಲೋಚನೆ ಮಾಡ್ಕೊಳ್ಳಿ. ಇವತ್ತು ಆರೋಗ್ಯ ಬಾಧೆ ಅಂತಕ್ಕಂಥದ್ದು ಒಂದು ಕಾರಣ. ಯಾಕೆ ಹೇಳಿ? ಆರೋಗ್ಯ ಬಾಧೆ ಆಯ್ತು ಅಂದಾಗ ಅವನು ಹೆಂಗೆ ಎಜುಕೇಶನ್ ಮಾಡ್ತಾನೆ, ಹೆಂಗೆ ಅವನಿಗೆ ಸ್ಕೂಲ್ ಕಾಲೇಜಿಗೆ ಹೋಗ್ತಾನೆ, ಇವೆಲ್ಲ ತಿಳ್ಕೋಬೇಕು. ಅದಕ್ಕೆ ಇವೆಲ್ಲ ದೋಷ ಏನಿದೆ ಜಾತಕದಲ್ಲಿ, ಆ ದೋಷದ ಪ್ರತೀಕವಾಗಿ ಸಾಂಕೇತಿಕವಾಗಿ ನಮಗೆ ಹೆಸರು ಬಂದು ಕುತ್ಕೊಂಡ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ವಿಜೇತ ಅಂದ್ರೆ ಇಸ್ ವೆರಿ ಗುಡ್ ನೇಮು, ಅರ್ಥ ಆಯ್ತಾ? ಜಯಶಾಲಿ ಆಗುವವನು ಅಂತ. ಆದರೆ ಜಯಶಾಲಿ ಆಗುವವನಲ್ಲಿ ರಾಹುನ ಪ್ರಭಾವ ಇದ್ರೆ, ಜಾತದಲ್ಲಿ ರಾಹುನ ಪ್ರಭಾವ ಇದ್ರೆ ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಾನೆ, ಅವ್ನು ಮುಂದಕ್ಕೆ ಹೋಗಿ ಬಿಡೋದೇ ಇಲ್ಲ. ಅದಕ್ಕೊಂದು ಆರೋಗ್ಯ ಬಾಧೆ ತಂದಿಟ್ಟು ಬಿಡ್ತಾನೆ, ಅರ್ಥ ಆಯ್ತಾ? ಮಂಗಳೂರಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯಾರನ್ನ ಇದ್ದಾರೆ ಗುರುಜಿ? ಮಂಗಳೂರಲ್ಲಿ ಯಾರು? ಆಸ್ಟ್ರೋನ್ಯೂಮರಾಲಜಿ ನಿಮ್ಗೆ ನನಗೆ ಗೊತ್ತಿಲ್ಲಮ್ಮ ಯಾರಿದ್ದಾರೆ ಮಂಗಳೂರಲ್ಲಿ ಯಾರಿದೆ ಅಂತ ನನಗೆ ಗೊತ್ತಿಲ್ಲ. ಸಿ, ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಇಲ್ಲಿ ಬಗ್ಗೆ ಬನ್ನಿ, ಈ ಕಡೆ ಬನ್ನಿ, ಮಂಗಳೂರಿಗೆ ಹೋಗ್ಬೇಡಿ. ಫಸ್ಟ್ ಇಲ್ಲಿ ವಿಷಯ ತಿಳ್ಕೊಳ್ಳಿ. ಸಿ, ವಿಷಯ ತಿಳ್ಕೊಂಡು ಈ ದೋಷ ಮೊದಲು ಪರಿವರ್ತನೆ ಮಾಡಿ, ಯಾಕಂದ್ರೆ ಆ ಹೆಸರಿನಲ್ಲೇ ಈ ದೋಷ ಪರಿವರ್ತನೆ ಮಾಡಿರೋದಕ್ಕೆ ರೈಟ್ ಟೈಮ್. ಈ ದೋಷ ಪರಿವರ್ತನೆ ಮಾಡ್ಕೊಂಡು ಆಮೇಲೆ ಅವನಿಗೊಂದು ಮಾರ್ಗದರ್ಶನ ಮಾಡ್ಕೊಡ್ತಾ ಬನ್ನಿ, ಒಳ್ಳೇದಾಗ್ಲಿ. ಈಗಲೇ ಮಾಡ್ಬೇಕಾ ಗುರುಜಿ? ಇದೇ ಟೈಮ್? ಇಲ್ಲಮ್ಮ, ಇನ್ನೊಂದು 10 ವರ್ಷ ಬಿಟ್ಕೊಂಡು ಮಾಡಿ. ಇನ್ನೊಂದು ಸ್ವಲ್ಪ ಕಫ, ಶ್ವಾಸಕ್ಕೆ ತೊಂದರೆ, ಅದು ಇದು ಎಲ್ಲ ಇನ್ನೂ ಜಾಸ್ತಿ ಆಗಿ ಉಲ್ಬಣ ಆಗಿ ಆಮೇಲೆ ಅವ್ನ ಮನೆ ಕೂತ್ಕೊಂಡ್ಮೇಲೆ ಯೋಚನೆ ಮಾಡಕ್ಕೆ ಶುರು ಮಾಡಿ. ತಿಳ್ಕೊಳ್ರಮ್ಮ, ಭಗವಂತ ಒಂದು ಸೃಷ್ಟಿಕರ್ತ ಒಂದು ಟೈಮ್ ಕೊಡ್ತಾನಂದ್ರೆ ಅವನಲ್ಲಿ ಯಾವುದೋ ಒಂದು ಒಳ್ಳೆ ಬಲ ಇದೆ, ಒಂದು ಒಳ್ಳೆ ದೈವ ಬಲ ಇದೆ, ಅದಕ್ಕೆ ಮಾರ್ಗದರ್ಶನ ಮಾಡ್ತಿದ್ದೇನೆ ಅಂತೇಳಿ. ಒಳ್ಳೆ ಅಸ್ಟ್ರಾಲಜಿ ಸಿಗಲ್ಲ, ಒಳ್ಳೆ ನ್ಯೂಮಲ್ ಸಿಗೋದಿಲ್ಲ, ಒಳ್ಳೆ ಗುರು ಸಿಗೋದಿಲ್ಲ. ಇವೆಲ್ಲ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು, ಆ ಟೈಮ್ ಬಂದಿರಬೇಕಿಲ್ಲ, ಸಿಗದೇ ಇಲ್ಲ. ಎಷ್ಟೋ ಜನ ಇವತ್ತು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ತಿಳ್ಕೊಳ್ತೀರಾ, ಆದ್ರೆ ತಿಳ್ಕೊಬೇಕು, ಸರಿಪಡಿಸ್ಕೋಬೇಕು ಅನ್ನೋ ವ್ಯವಧಾನ ಭಗವಂತ ಕೊಟ್ಟೇ ಇಲ್ಲ ಇಲ್ಲಿವರೆಗೂ. ಹಾಗೇ ಅನುಭವಿಸ್ತಾ ಇರ್ತೀರಾ. ನೀವು ಅದೇ ಪ್ರಶ್ನೆ ಕೇಳ್ತಿದ್ದೀರಾ. ಈಗ ರೈಟ್ ಟೈಮ್ ಅವ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇದ್ರ ಬಗ್ಗೆ ಗಮನ ಕೊಟ್ಟು ಸರಿಪಡಿಸ್ಕೊಂಡು ಹೋಗಿ ಮುಂದಕ್ಕೆ ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿವರಾಜ್ ಅಂತ ಮೇಡಮ್, ಮಂಡ್ಯದಿಂದ. ಯಾರ ಬಗ್ಗೆ ಸರ್ ಪ್ರಶ್ನೆ? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಜನ್ಮ ದಿನಾಂಕ ಹೇಳಿ. 2-4 ಸರಿ. 1994. ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಮಾತನಾಡಿ ಸರ್, ಪ್ರಶ್ನೆ ಮಾಡಿ ಗುರುಜಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ. ಬದುಕಲ್ಲಿ ಮೊದಲನೇ ಹಿಂದ ಇಲ್ಲಿವರೆಗೂ ಏನನ್ನು ಸಾಧನೆ ಮಾಡಿದ್ದೀರಿ? ಯಾವ್ದಾದನ್ನ ಕಂಪ್ಲೀಟ್ ಮಾಡಿದ್ದೀರಿ? ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ, ಏನು ಸಾಧನೆ ಏನು ಮಾಡಿಲ್ಲ ಸರ್. ನಾವು ಮಾಡಕ್ಕಾಗಲ್ಲ, ನಿಮ್ ಕೈಲಿ ₹1 ದುಡ್ಡು ಉಳಿಯಲ್ಲ, ಯಾರ್ದು ಸಪೋರ್ಟಿಂಗ್ ಇಲ್ಲ. ಈ ಸ್ಟ್ರಗಲ್ ಲಾಟ್ ಅನ್ಸ್ಯಾಟಿಸ್ಫೈಡ್ ಲೈಫ್, ಹೌದಾ ಅಲ್ವಾ? ಹೌದು ಸರ್, ಹೌದು ಹೌದು. ಆಗಿದ್ದಾಗ ನಾನು ಯಾವ ತಾರೀಕಲ್ಲಿ ಹುಟ್ಟಿದ್ದೀನಿ, ನನ್ನ ಜನ್ಮ ಗ್ರಹಗಳು ಯಾವ್ದಿದೆ, ಮತ್ತೆ ಆ ಬದುಕಲ್ಲಿ ಯಾವ್ಯಾವ ರೂಲ್ ಮಾಡುತ್ತೆ, ನಾನು ಅದು ಸರಿಪಡಿಸ್ಕೊಳ್ಳೋ ಬಗ್ಗೆ ಹೇಗೆ ಅಂತಕ್ಕಂಥ ತಿಳ್ಕೊಂಡಿಲ್ಲ ಅಂದ್ರೆ, ಒಂದು ಸಮಯ ಹುಟ್ಟೋ ಡೇಟ್ ಆಫ್ ಬರ್ತ್ ಇದೆ, ಒಂದು ಸಮಯ ತಿಳ್ಕೋಬೋದಿಲ್ಲ ಆರಾಮಾಗಿ ನೀವು. ಒಂದು ಲಗ್ನಕ್ಕೆ 2.5 ಗಂಟೆ ಟೈಮ್ ಇರ್ತದೆ, ಅರ್ಥ ಆಯ್ತಾ? ಆ ಟೈಮಲ್ಲಿ ಯಾವುದೋ ಒಂದು ಸಮಯ ನಾನು ಫಿಕ್ಸ್ ಮಾಡಿಕೊಂಡು ನನ್ನ ಮೂಲ ಮಾಹಿತಿ ಏನು ತಿಳ್ಕೊಂಡು ಎಲ್ಲಿವರೆಗೂ ಹೋಗಲ್ಲ, ಅಲ್ಲಿವರೆಗೂ ಮುಂದಿನ ಜೀವನಗಳು ಕೂಡ ಅರ್ಧಂಬರ್ಧ ಅನ್ಸ್ಯಾಟಿಸ್ಫೈಡ್ ಲೈಫ್ ನಿಮ್ದಾಗ್ತಾ ಬರ್ತದೆ, ಅರ್ಥ ಆಯ್ತಾ? ಇದನ್ನ ತಿಳ್ಕೊಳ್ಳಿ. ಮತ್ತೇನ್ ಕೇಳ್ಬೇಕು ಸರ್? ಇದು ನಾವು ಯಾವ ನಂಬರ್ ಮತ್ತೆ ಯಾವ ಕೆಲಸದಲ್ಲಿ ಮುಂದುವರೆದ್ರೆ ನಮ್ಗೆ ಅನುಕೂಲ? ಮೊದಲು ಜನ್ಮದೋಷ ಪರಿವರ್ತನೆ ಮಾಡ್ಕೊಳ್ಳಿ. ಜನ್ಮದೋಷ ಪರಿವರ್ತನೆ ಮಾಡ್ಕೊಳ್ಳದೆ ಆ ನಂಬರ್ ಫಾಲೋ ಮಾಡ್ತೀನಿ, ಈ ನಂಬರ್ ಫಾಲೋ ಮಾಡ್ತೀನಿ, ಏನು ಆ ಹೆಸರು ಇಟ್ಕೊಂಡ್ಬಿಡ್ತೀನಿ, ಈ ಉಂಗುರ ಹಾಕೊಂಡ್ಬಿಡ್ತೀನಿ, ತಾಳಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಇವೆಲ್ಲ ಏನು ಕೆಲಸಕ್ಕೆ ಬರೋದಿಲ್ಲ, ಅರ್ಥ ಆಯ್ತಾ? ಸಿ, ನ್ಯೂಮರಾಲಜಿ ಅಂದ್ರೆ ಸೆಕೆಂಡ್ ಹಾಫಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಶಾಸ್ತ್ರ. ಮೊದಲನೇದಲ್ಲಿ ಅಸ್ಟ್ರಾಲಜಿ ಫಾಲೋ ಮಾಡ್ಬೇಕು. ಮೊದಲನೇದಲ್ಲಿ ಯಾರೇ ಆಗಿರಲಿ, ಅಸ್ಟ್ರಾಲಜಿ ಯಾಕೆ ನಾನು ಮೊದಲನೇ ಫಾಲೋ ಮಾಡ್ತೀನಿ ಅಂತಂದ್ರೆ, ಜನ್ಮದೋಷಗಳ ಬಗ್ಗೆ ಅರಿವು ಉಂಟಾಗ್ತದೆ, ಗ್ರಹಗತಿಗಳ ಬಗ್ಗೆ ಅರಿವು ಉಂಟಾಗ್ತದೆ, ನಾನು ಯಾರು ಏನು ಕರ್ಮ ತಗೊಂಬಂದಿ ಅಂತಕ್ಕಂಥದ್ದನ್ನ ಅಸ್ಟ್ರಾಲಜಿ ಬಹಳ ಬೇಸಿಕ್ ಆಗಿ ಹೇಳ್ತಾ ಬರ್ತದೆ, ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಸಿ, ನ್ಯೂಮರಾಲಜಿ ಹೇಳ್ತಕ್ಕಂಥದ್ದು ಪರಿಹಾರ ಹೇಳ್ಕೊಡ್ತಾ ಬರ್ತದೆ, ಅರ್ಥ ಆಯ್ತಾ? ಆಸ್ಟ್ರೋ ನ್ಯೂಮರಾಲಜಿ, ಅರ್ಥ ಆಯ್ತಾ? ಬರೀ ನಾನು ಆ ನಂಬರ್ ಫಾಲೋ ಮಾಡ್ತೀನಿ, ಈ ನಂಬರ್ ಫಾಲೋ ಮಾಡ್ತೀನಿ ಅಂದ್ರೆ ಸುಮ್ಮನೆ ಅದೆಲ್ಲ ಆಗೋದಿಲ್ಲ ಅವೆಲ್ಲ. ಯಾಕಂದ್ರೆ ಒಳ್ಳೆದ ಪ್ರಭಾವಕ್ಕಿಂತ ಕೆಟ್ಟ ಪ್ರಭಾವಗಳು ಏನಿದೆ, ದುರದೃಷ್ಟಕರವಾಗಿರ್ತಕ್ಕಂಥ ಗ್ರಹಗತಿಗಳಿದೆ, ಅದು ಮಾರಕವಾಗಿ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ಈ ಕಲಿಯುಗದಲ್ಲಿ ಒಳ್ಳೆದಕ್ಕಿಂತ ಕೆಟ್ಟ ಪ್ರಭಾವ ಜಾಸ್ತಿ. ಅದಕ್ಕೆ ಕೆಟ್ಟದೇನಿದೆ ಫಸ್ಟ್ ತಿಳ್ಕೊಳ್ಳಿ. ಇಲ್ಲಿ ತನಕ ಹೇಳಿದೆ ನಿಮಗೆ. ಇದು ಕಾರಣ ಆಗಿರ್ತಕ್ಕಂಥ ದೋಷಗಳು ಏನು, ಗ್ರಹಗತಿಗಳು ಏನು ತಿಳ್ಕೊಳ್ಳಿ. ಆಮೇಲೆ ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್ ಇದ್ರ ಬಗ್ಗೆ ಅರಿವುಂಟು ಮಾಡ್ಕೊಳ್ಳಿ, ಅವಾಗ ಗೊತ್ತಾಗ್ತದೆ, ಒಳ್ಳೇದಾಗ್ಲಿ. ಗುರುಜಿನ ಸೋಮವಾರದಲ್ಲಿ ಪ್ರತಿ ಸೋಮವಾರ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ಆರೋಗ್ಯದಲ್ಲಿ ಈ ದಿನ ಶನಿ ಸಂಖ್ಯೆ ಬಂದಿರೋದ್ರಿಂದ ಶನಿ ಸಂಖ್ಯೆಯವ್ರಿಗೆ ಯಾವ ರೀತಿ ಅನಾರೋಗ್ಯ ಪೀಡಿತರಾಗ್ತಾರೆ, ಹೇಗೆ ಅವರು ಪರಿಹಾರವನ್ನ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸಿ. ನೋಡಿ, ತೀವ್ರವಾಗಿರ್ತಕ್ಕಂಥ ಪಾಪ ಕರ್ಮಗಳು ಪಾಪ ಗ್ರಹಗಳಾಗಿ ಪರಿವರ್ತನೆ ಆದಾಗ
8, 17, 26, 28 ತಾರೀಕು ಅಥವಾ ಶನಿವಾರ ದಿವಸ ಅಷ್ಟಮಿ ತಿಥಿ ದಿವಸ ಹುಟ್ಟುತ್ತೀರಾ, ಆಗ ಆ ಪಾಪಗ್ರಹ ಏನು ಅಂತಕ್ಕಂತ ತಿಳ್ಕೊಂಡಾಗ ನಾವು ಪುಣ್ಯವನ್ನು ಸಂಪಾದನೆ ಮಾಡೋ ಕಡೆ ಗಮನ ಕೊಡಬೇಕು. ಪಾಪಗ್ರಹವಾಗಿ ಕೆಲಸ ಮಾಡ್ತಿರ್ತದೆ. ನೀವು ಪುಣ್ಯ ಸಂಪಾದನೆ ಮಾಡ್ತಿದ್ದಾಗ ಪಾಪಗ್ರಹ ಇನ್ನಷ್ಟು ಕ್ರೂರವಾದಾಗ ಅನ್ಕ್ಯೂರಬಲ್ ಡಿಸೀಸ್ ಬರ್ತದೆ. ನೋಡಿ, ಶನಿಗ್ರಹ ಅಂದ್ರೇನೆ ಅನ್ಕ್ಯೂರಬಲ್ ಡಿಸೀಸ್ಗೆ ಮಾರಕವಾಗಿ ಕೆಲಸ ಮಾಡ್ತಾನೆ. ಅದಕ್ಕೆ ಯಾರ್ಯಾರು 8, 17, 26, 28 ಹುಡ್ತೀರಾ ನೀವೆಲ್ಲ ದೀರ್ಘಾವಧಿ ಕಾಯಿಲೆಗಳಿಗೆ, ವಾಸಿನೇ ಆಗದಿರ್ತಕ್ಕಂಥ ಕಾಯಿಲೆಗಳಿಗೆ ಒಳಗಾಗ್ತೀರಾ. ಅದರಲ್ಲಿ ಎಸ್ಪೆಷಲಿಗೆ TB, ಕ್ಯಾನ್ಸರ್ ಮತ್ತು ಕುಷ್ಠರೋಗ. ನೋಡಿ, ಅದು ಕೇಳ್ತಾ ಇದ್ರೇ ಏನೋ ಒಂಥರ ರೋಮಾಂಚನ ಆಗ್ಬಿಡ್ತದೆ. ಅಬ್ಬಬ್ಬ, ನಮ್ಮ ಶತ್ರುಗಳಿಗೂ ಬೇಡ ಈ ಒಂದು ಕರ್ಮ, ಈ ಒಂದು ಪಾಪ ಅಂತೇಳಿ ಭಾಳ ಜನ ನಾವು ಹೇಳ್ಕೊತೀವಿ. ಕಾರಣ ಏನಂದರೆ ಅದು ಅನುಭವಿಸೋರಿಗೆ ಗೊತ್ತು, ಅದು ನೋಡ್ತಾ ಇರೋರಿಗೆ ಗೊತ್ತು, ಆ ಮನೆತನಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತು. ಅರ್ಥ ಆಯ್ತಾ? ಕಣದಲ್ಲೂ ಹಾಕೊಂಡು ಕೊಲ್ತಾ ಬರ್ತಾನೆ, ಸಾಯೋದಕ್ಕೂ ಬಿಡಲ್ಲ, ಬದುಕೋದಕ್ಕೂ ಬಿಡೋದಿಲ್ಲ. ಇಂತಹ ದೀರ್ಘಾವಧಿ ಕಾಯಿಲೆಗಳಿಗೆ ಮಾರಕಾಧಿಪತಿಯಾಗಿರ್ತಕ್ಕಂಥ ಶನಿ. ಅಂದರೆ ಪಾಪ ಜಾಸ್ತಿ ಆದಾಗ, ಪಾಪಕರ್ಮಗಳು ಜಾಸ್ತಿ ಆದಾಗ, ಮೋಸ ವಂಚನೆ ದಗ ಇದ್ದಾಗ ಭಾಳ ಜನ ನಾನು ಮೋಸ ಮಾಡೇ ಬದುಕಬೇಕು, ವಂಚನೆ ಮಾಡೇ ಬದುಕಬೇಕು, ನಾನೊಬ್ಬನ ಹಾಳು ಮಾಡೇ ಬದುಕಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ತಾತ್ಕಾಲಿಕ. ಇವರೆಲ್ಲರೂ ಕೂಡ ಈ ಪಾಪದ ಕೂಡವನ್ನು ತುಂಬಿಸಿ 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 ಬಡ್ಡಿ, ಚಕ್ರ ಬಡ್ಡಿ ಕೊಟ್ಟು ಈ ಥರ ಏನಾದರೂ ಒಂದು ಕೊಟ್ಬಿಟ್ಟು ಮೂಲೆ ಕುಣಿಸ್ಬಿಡ್ತಾನೆ. ಅದನ್ನ ನರಳಿ 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 ಸಾಯಬೇಕು. ಅದಕ್ಕೆ ಮಾನಸಿಕ ಯಾತನೆ ಅಂತ ಆಗಾಗ ಹೇಳ್ತಾ ಇರ್ತೀನಿ. ಭಾಳ ಜನ ಈ ಮಾನಸಿಕ ಕಾಯಿಲೆ ನರಳಿ ನರಳಿ ತಡ್ಕೊಳಕ್ಕಾಗದೆ ಈ ಆತ್ಮಹತ್ಯೆ ಅಂತ ಒಂದು ಕೆಲಸಗಳಿಗೆ ಭಾಗಿಯಾಗ್ಬಿಡ್ತಾರೆ. ಯಾಕೆ ಆಗ್ತಾರೆ? ಯಾಕೆ ಭಗವಂತ ಅಲ್ಲಿವ್ರಿಗೆ ಯಾಕೆ ತಗೊಂಡು ಹೋಗ್ತಾನೆ? ಪಾಪಗ್ರಹದ ತೀವ್ರತೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ, ಸರಿಪಡಿಸ್ಕೊಳ್ಳೋದ್ರಿಂದ. ಅದಕ್ಕೆ ಈ ತಾರೀಕು ಹುಡ್ತಕ್ಕಂಥವ್ರಿಗೆ ಫಸ್ಟ್ ನಾನ್ ವೆಜ್ನ ಬಿಡಿ ಅಂತ ಹೇಳ್ತೀನಿ ನಾನು. ನಾನ್ ವೆಜ್ ತಿನ್ನೋದೇ ಒಂದು ಪಾಪ ಈ ತಾರೀಕಿನವ್ರಿಗೆ. ಅದರಿಂದ ನಾನ್ ವೆಜ್ ತಿನ್ನೋದು ಫಸ್ಟ್ ಬಿಟ್ಬಿಡಿ. ನಾವು ಗೌಡ್ರು, ನಾವು ಇದು ಭಾಳ ಜನ ಹೇಳ್ತಾರೆ. ಅರ್ಥ ಆಯ್ತಾ? ಏನೇ ಮಾಡಿದ್ರು ಅಲ್ಲಿ ಜಾತಿ ಸಂಬಂಧಗಳು, ಧರ್ಮಗಳು ಕೆಲಸ ಮಾಡೋದಿಲ್ಲ. ಇಲ್ಲಿ ಕೆಲಸ ಮಾಡದೆ ಗ್ರಹಗತಿಗಳು. ಅವು ಏನನ್ನ ಹೇಳ್ತವೆ, ಅವು ಏನನ್ನ ಮಾಡಬೇಕು ಅಂತ ಹೇಳ್ತವೆ, ಅದಷ್ಟನ್ನೇ ನಾವು ಮಾಡಬೇಕು. ಅದು ಮಾಡಿಲ್ಲ ಅಂತಂದ್ರೆ ಮಾರಕವಾಗಿರ್ತಕ್ಕಂಥ ಕಾಯಿಲೆಗಳಿಗೆ ನಾವು ಒಳಗಾಗ್ತೀವಿ. ಪಾಪಕರ್ಮ ವಂಚನೆಯಿಂದ ಸಂಪಾದನೆ ಮಾಡ್ತಕ್ಕಂಥ ಅಷ್ಟು ಸಂಪತ್ತು ಇಲ್ಲಿ ಯಾರೋ ಇನ್ನೊಬ್ರು ತಿಂತಾ ಇರ್ತಾರೆ ಈ ಒಂದು ವಿಚಾರದಲ್ಲಿ. ಅದಕ್ಕೋಸ್ಕರನೇ ಇವತ್ತು ಬೆಳ್ತಕ್ಕಂಥದ್ದು ಆಸ್ತಿಕರು ನಾಸ್ತಿಕರು ನೀವೇನೇ ಆಗಿರಿ, ಅದು ನೀವೇನೇ ಆಗಿದ್ರು ಈ ಪಾಪಕರ್ಮಗಳು ನಿಮ್ಮನ್ನು ಬಿಡೋದೇ ಇಲ್ಲ. ಈ ಪಾಪಗ್ರಹದ ಹಿಂದೆ ಇರ್ತಕ್ಕಂಥ ಪಾಪಾತ್ಮ ಕರ್ಮಗಳು ಏನು ಅಂತಕ್ಕಂಥದ್ದನ್ನ ಈ ತಾರೀಕಲ್ಲಿ ಯಾರು ಹುಡ್ತಿರೋರು ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ, ಅಲ್ಲಿವರೆಗೂ ನೀವೇನು ಮಾಡೋಕ್ಕಾಗೋದಿಲ್ಲ. ನೋಡಿ, 8, 17, 26, 28 ಅಂದರೆ ಇದನ್ನ ಜನ್ಮ ಸಂಖ್ಯೆ, ಜನ್ಮ ಶನಿ ಶಾಪ ಅಂತ ಹೇಳ್ತೀವಿ ನಾವು. ಬಿಡುಗಡೆನೇ ಇಲ್ಲ. ನೀವು ರಾಶಿ ಮುಖಾಂತರ, ನಕ್ಷತ್ರ ಮುಖಾಂತರ, ನೀವು ಆ ದೇಶ ಈ ದೇಶ ಮುಖಾಂತರ ನನಗೆ ಶನಿ ದೇಶ ಬಿಡುಗಡೆ ಆಗ್ಬಿಟ್ಟು ಬಿಡುಗಡೆ ಆಗೋಯ್ತು ಅನ್ಕೊಂಡ್ಬಿಡ್ತೀರಾ. ಇದು ಫಿಕ್ಸೆಡ್ ಡಿಪಾಸಿಟ್ ಇದ್ದಂಗೆ. ಯಾವುದೋ ಇದು ಡ್ರಾನು ಮಾಡ್ಕೊಳಕ್ಕಾಗಲ್ಲ, ಮತ್ತೆ ಸೇರ್ಸೋಕ್ಕಾಗೋದಿಲ್ಲ. ಫಿಕ್ಸೆಡ್ ಇದ್ದಂಗೆ ಇದು 8, 17, 26, 28. ಅದರಿಂದ ಜನ್ಮ ಸಂಖ್ಯೆ, ಜನ್ಮಗ್ರಹ, ಜನ್ಮ ಶಾಪ ಆಗಿರ್ತಕ್ಕಂಥ ಈ ಗ್ರಹ ಹುಟ್ಟಿದಾಗಿಂದ ಕೊನೆಯವರು ನಿಮ್ಮನ್ನು ಫಾಲೋ ಮಾಡ್ತಾ ಬರ್ತದೆ. ಯಾವಾಗ ದಶೆಗಳ ಮೂಲಕ ನಿಮ್ಮನ್ನು ಫಾಲೋ ಮಾಡ್ತದೆ ಆವಾಗ ಮಾರಕವಾಗಿದ್ದರೆ ಭಾಳ ತೀವ್ರವಾಗಿರ್ತಕ್ಕಂಥ ಮಾರಕ ದೀರ್ಘಾವಧಿ ಕಾಯಿಲೆಗಳಿಗೆ ಒಳಗಾಗ್ತೀರ. ಅದಕ್ಕೆ ಶನಿ ದೇಶ ಬರೋಕ್ಕಿಂತ ಮುಂಚೆ 6 ತಿಂಗಳ ಮುಂಚೆನೇ ಇವ್ನು ಕಾಡ್ತಾನಂತೆ. ಅದಕ್ಕೆ ಶನಿ ದೇಶ ಬಂದಾಗ ಭಾಳ ಗಂಭೀರವಾಗಿರಬೇಕು. ಜಾತಕ ನೋಡ್ಕೊಳ್ಳಿ. ಅದಕ್ಕೆ ಪ್ರತಿ ನವಂಬರ್ ಹೇಳ್ತಾ ಇದ್ದೀನಿ, ನವಂಬರ್ಗೆ ಶುರು ಆಗ್ತದೆ, ನವಂಬರ್ ಮುಂಚೆನೆ ಜುಲೈಯಿಂದನೇ ಶುರು ಆಗ್ಬಿಡ್ತದೆ ಈ ಪಾಪಕರ್ಮ. ಅದಕ್ಕೆ ಮುಂದೆ 2018ರಲ್ಲಿ ಯಾರಿಗೆ ಶನಿ ದೇಶ ಸ್ಟಾರ್ಟ್ ಆಗ್ತದೆ ಈ 6 ತಿಂಗಳ ಮುಂಚೆನೆ ಜಾಗೃತರಾಗಬೇಕು. ಪರ್ಟಿಕ್ಯುಲರ್ಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ಯಾರು ಹುಡ್ತೀರಾ ನೆನ್ಪಿಟ್ಕೊಳ್ಳಿ. ಜನವರಿ ಮತ್ತು ಫೆಬ್ರವರಿ ತಿಂಗಳು ಯಾರು ಹುಡ್ತೀರಾ, ಮಾರಕಾಧಿಪತಿಯಾಗಿರ್ತಕ್ಕಂಥ ಶನಿ ಯಾವ ತಾರೀಕಿನಲ್ಲಿ ಹುಟ್ಟಿದ್ದೀರಾ, ಜನ್ಮನ ಅಥವಾ ಭಾಗ್ಯನ ನೋಡಿಕೊಂಡು ಈ ಕಾಯಿಲೆಗಳು ಬರ್ದಿರ್ತಾರೆ ನೋಡ್ಕೋಬೇಕು. ಅದಕ್ಕೆ ಶನಿ ಶಾಂತಿಯನ್ನು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇವತ್ತು ಸೋಮವಾರ ಅಷ್ಟಮಿ ತಿಥಿ ಬಂದಿರೋದು, 17 ತನಕ ಬಂದಿರೋದು ಭಾಳ ವಿಶೇಷ. ಪ್ರತಿಯೊಬ್ಬರು ಇವತ್ತೇನು ಮಾಡಬೇಕು, ಕಾಲಭೈರವ ದೇವಸ್ಥಾನಕ್ಕೆ ಹೋಗಬೇಕು. ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ನೀವು 2 ಬೂದುಗುಂಬಳ ದೀಪವನ್ನು ಹಚ್ಚಿ ಆ ಭಗವಂತನಿಗೆ, ಕಾಲಭೈರವನಿಗೆ ಪೂಜೆ ಮಾಡಿ, ನೀವು ಆ ಕಾಲಭೈರವನಲ್ಲಿ ಈ ಕಾಲದಲ್ಲಿ ಬಂದಿರತಕ್ಕಂಥ ಶನಿಗ್ರಹದ ಸಮಸ್ತ ದೋಷಗಳು ನಿವಾರಣೆ ಮಾಡು, ನನ್ನ ಕಷ್ಟ ಪರಿಹಾರ ಮಾಡು, ನನ್ನ ದುಃಖ ಪರಿಹಾರ ಮಾಡು, ನನಗೆ ಆರೋಗ್ಯ ಭಾಗ್ಯ ಕೊಡು ಅಂತೇಳಿ ಯಾರು ಅಷ್ಟಮಿ ದಿವಸ ನೀವು ಪರಿವರ್ತನೆ ಮಾಡ್ಕೊಳ್ಳೋದು ಪ್ರಯತ್ನ ಪಡ್ತೀರಾ, ಇಂತಹ ಮಹಾ ಸುದಿನದಲ್ಲಿ ಪರಿವರ್ತನೆ ಮಾಡ್ಕೊಳ್ತಾ ಬರ್ತೀರಾ, ಅವರಿಗೆ ಶನಿ ಕಾಡೋದಿಲ್ಲ, ಶನಿ ಪರಿವರ್ತನೆ ಆಗ್ತಾನೆ. ಅದಕ್ಕೆ ಕಂಟಕ ಶನಿ, ಜನ್ಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ, ದಿನ ಶನಿ, ಜನ್ಮ ಸಂಖ್ಯೆ ಶನಿ, ಭಾಗ್ಯ ಸಂಖ್ಯೆ ಶನಿ, ನೋಡಿ ಎಷ್ಟು ತೀವ್ರವಾಗಿರ್ತಕ್ಕಂಥ ಶನಿ ಗ್ರಹಗಳಿದ್ದಾವೆ. ಇವರೆಲ್ಲರೂ ಕೂಡ ಬಹಳ ಜಾಗೃತಿಯಾಗಿ ನೋಡ್ಕೊಂಡೋದಾಗ ನಮಗೆ ಸಿಕ್ಕಾಕೊಳ್ಳೋರ್ಗೂ ಅಷ್ಟೇ, ಸಿಕ್ಕಾಕೊಂಡ ಮೇಲೆ ಗೊತ್ತಾಗೋದು ಪ್ರಭಾವ ಏನಂತೇಳಿ. ನರಕ ತೋರಿಸ್ಬಿಡ್ತಾನೆ. ಅದಕ್ಕೆ ಪುಣ್ಯದ ಹಾದಿಯಲ್ಲಿ ಪ್ರಯಾಣ ಮಾಡಿ, ಧರ್ಮದ ಹಾದಿಯಲ್ಲಿ ಪ್ರಯಾಣ ಮಾಡಿ, ನ್ಯಾಯದ ಹಾದಿಯಲ್ಲಿ ಪ್ರಯಾಣ ಮಾಡಿ, ಒಬ್ಬರನ್ನ ಹಾಳು ಮಾಡಿ ಒಬ್ಬರನ್ನ ಇನ್ನೇನೋ ಒಂದು ಮಾಡಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಶನಿ ದೃಷ್ಟಿ ಯಾವಾಗೂ ಕೊಟ್ಟಿರ್ತಾನೆ. ಶಿವ
ಶನಿಯನ್ನ ನೇಮಿಸಿರೋ ಇದಕ್ಕೋಸ್ಕರ. ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ನೋಡ್ತಾ ಇರು, ನಿನ್ನ ಟೈಮ್ ಬಂದಾಗ ಅವ್ರು ನೀನೇನು ಕೊಡಬೇಕು ಅದನ್ನು ಕೊಡು ಅಂತೇಳಿ. ಅದಕ್ಕೆ ಶನೇಶ್ಚರ ಅಂತಂದ್ರೆ ನಿಧಾನವಾಗಿ ನೋಡ್ತಾ ಇರ್ತಾನೆ, ನಿಧಾನವಾಗಿ ಮನೆಯೊಳಗಡೆ ಬರ್ತಾನೆ, ನಿಧಾನವಾಗಿ ಅನ್ಕ್ಯೂರಬಲ್ ಡಿಸೀಸ್ ಕೊಟ್ಬಿಡ್ತಾನೆ, ವಾಸಿನೇ ಆಗೋದಿಲ್ಲ, ನರಳಿ 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 ನರಕ ತೋರಿಸ್ತಾನೆ. ಅದಕ್ಕೆ ಎಷ್ಟೋ ಕರ್ಮಗಳು, ಇವತ್ತೊಬ್ಬ ಕೊಲೆ ಮಾಡಿದ್ರೆ ನೆಕ್ಸ್ಟ್ ಒಂದು 6 ತಿಂಗಳು, 1 ವರ್ಷಕ್ಕೆ, ಒಂದು 5 ವರ್ಷಕ್ಕೆ ಅವನಿಗೆ ಇನ್ನೊಬ್ಬ ಬಂದು ಕೊಲೆ ಮಾಡ್ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ರೌಡಿಗಳಿಂದನೇ ಸಾಯ್ತಾರೆ, ಮೋಸಗಾರರಿಂದನೇ ಮೋಸ ಹೋಗ್ತಾರೆ, ವಂಚನೆ ಮಾಡೋರು ವಂಚನೆಗಾರರಿಂದನೇ ಮೋಸ ಹೋಗ್ತಾರೆ, ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದರಿಂದ ಇದೆಲ್ಲ ತೀವ್ರವಾಗಿರ್ತಕ್ಕಂಥ ಈ ದೋಷಗಳ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ದಾನ ಧರ್ಮ ಪೂಜೆ ಪುನಸ್ಕಾರಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಬನ್ನಿ. ನಾನ್ ವೆಜ್ನ ಬಿಡಿಸಿ, ಇವತ್ತು ಮಕ್ಕಳು ಬರ್ತಾ ಆಗ್ತಿದ್ದಾರೆ ಅಂತೇಳಿ ಸ್ಟ್ರೆಂತ್ ಕೊಡಬೇಕು ಅಂತೇಳಿ ನೀವು ಏನೇನೋ ಮಾಡ್ತೀರಾ. ಪಾಪಕರ್ಮವನ್ನ ನೀವು ಮಾಡಿಸಿರ್ತೀರ. ನಾನ್ ವೆಜ್ ತಿನ್ನೋದು ಪಾಪ ಅಲ್ಲ, ಆದರೆ ಒಂದು ಪ್ರಾಣಿ ಪಕ್ಷಿಯನ್ನು ಹತ್ಯೆ ಮಾಡಿ ತಿಂತಕ್ಕಂಥ ಮಹಾಪಾಪ. ಇಲ್ಲಿಂದನೇ ನೀವು ಪಾಪಗ್ರಹಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಾದಾಗ ಆ ಪಾಪಗ್ರಹ ಏನು ಮಾಡ್ತೀನಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾನೆ. ಆಗ ಈ ಪಾಪಕರ್ಮ ಇನ್ನಷ್ಟು ಜಾಸ್ತಿ ಹೋಗ್ತದೆ. ಆದರೆ ಈ ತಾರಕಲ್ಲಿ ಹುಟ್ಟತಕ್ಕಂಥ ಮಕ್ಕಳುಗಳಿಗೆ ಯಾಕೆ ಹುಟ್ಟದ, ಹಿಂದೆ ಇರ್ತಕ್ಕಂಥ ನೀವೇನು ಪಾಪ ಮಾಡಿದ್ದೀರಾ, ತಂದೆದ ಅಥವಾ ತಾಯಿದ್ದ, ಅಥವಾ ನಿಮ್ಮ ತಾತಂದ ಅಥವಾ ಮುತ್ತಾತಂದ, ಇವೆಲ್ಲ ತಿಳ್ಕೊಳ್ತಕ್ಕಂಥ ಈ ಕುಟುಂಬ ದೋಷ ಏನಿದೆ ಇದನ್ನ ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ ಅಲ್ಲಿವರೆಗೂ ಈ ರೀತಿ ಮಕ್ಕಳುಗಳು ಇಂಥ ತಾರೀಖಲ್ಲಿ ಜನನ ಆಗ್ತಾ ಹೋಗ್ತಾ ಇರ್ತಾರೆ. ಆ ಜನ ಆಗ್ತಕ್ಕಂಥ ತಾರೀಕಿನ ಬಗ್ಗೆ ಅರಿವಿರೋದಿಲ್ಲ. ಆ ತಾರೀಕಲ್ಲಿ ಬರ್ತಕ್ಕಂಥ ಈ ಜನ್ಮ ದೋಷಗಳು ಅವರಿಗೆ ತೀವ್ರವಾಗಿ ಕಾಡೋಕೆ ಶುರು ಆದಾಗ ನೀವು ಪಶ್ಚಾತ್ತಾಪ ಪಡ್ತಾ ಬರ್ತೀರಾ. ಕಾಡುವಂಥದ್ದಲ್ಲಿ ಪಶ್ಚಾತ್ತಾಪಟ್ಟ ಏನೂ ಪ್ರಯೋಜನ ಇಲ್ಲ. ಇದು ಮುಂದೆ ಹುಡ್ತಿರೋ ಥರನೇ ಮಾಡತಕ್ಕಂಥ ಒಂದು ಪರಿವರ್ತನೆ ನಿಮ್ಮಲ್ಲಿ ಆಗಬೇಕು ಕುಟುಂಬದಲ್ಲಿ. ಅದರಿಂದ ಈ ದೋಷಗಳ ಪರಿವರ್ತನೆ ಆಗಬೇಕು. ಅಪ್ ಟು 35 ವರ್ಷ ತನಕ. ಈಗ ಯಾರ್ಯಾರು ಈ ತಾರೀಕಲ್ಲಿ ಯಾರು ಬರ್ತಾ ಆಗ್ತಾರೆ 8 ವರ್ಷಗಳ ತನಕ ಆರೋಗ್ಯದ ಬಗ್ಗೆ ತುಂಬಾ ತೀವ್ರವಾಗಿರ್ತಕ್ಕಂಥ ತೊಂದರೆ ಇರ್ತದೆ. ಈ 8 ವರ್ಷದ ತನಕ ಇವತ್ತು ಹುಟ್ಟಿದ ಮಕ್ಕಳುಗಳನ್ನ ನೀವು ಕಾಪಾಡಬೇಕು. ಅದಾದ ಮೇಲೆ 35 ವರ್ಷದ ತನಕ ಇವರಿಗೆ ಏನಾದರೂ ಒಂದು ನಡಿಬೇಕು, ಜೀವನದಲ್ಲಿ ಒಳ್ಳೆ ನಡಿಬೇಕು. ಇಲ್ಲ ಅಂದಾಗ 35 ವರ್ಷದ ತನಕ ಇವ್ರನ್ನ ಲಾಕ್ ಮಾಡ್ಬಿಡ್ತಾನೆ. ಇದರಿಂದ ಶನಿ ಮತ್ತೆ ಕೇತು ಅಂತಕ್ಕಂಥದ್ದು ಮಾರಕವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ. ಈ ಮಾರಕವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿಗೆ ಅಷ್ಟಮಿ ತಿಥಿಯ ಈ ಪ್ರಭಾವ ಏನಾಗುತ್ತೆ ಕೆಲಸ ಮಾಡ್ತಾ ಇರ್ತದೆ. ಅಷ್ಟಮಿ ತಿಥಿ ಕೆಲಸ ಮಾಡ್ತದೆ. ಅದಕ್ಕೆ ಕಾಲಭೈರವನ ಆರಾಧನೆ ಮತ್ತೆ ಜನ್ಮ ಶನಿಯ ಶಾಪ ನಿವೃತ್ತಿಗೆ ಏನೇನು ಮಾಡ್ಕೋಬೇಕು. ಈಗ ಪಂಚಮ ಶನಿ ಅಂತ ಹೇಳಿದ್ರೆ ಇವನು ಯಾರ ಜೊತೆ ಕಾಂಬಿನೇಷನ್ ಹೊಂದ್ಕೊಂಡು, ಯಾರ ಜೊತೆ ದೃಷ್ಟಿ ಇದೆ, ಇವೆಲ್ಲ ವಿಚಾರ ವಿಮರ್ಶೆ ಮಾಡಿ ಪರಿಹಾರ ಮಾಡ್ಕೊಂಡೋಗಿ ಒಳ್ಳೇದಾಗ್ಲಿ. ಸೊ ಹಾಗಿದ್ರೆ ಈಗ ಅನಾರೋಗ್ಯಕ್ಕೆ ನಾವು ಕಾಲಭೈರವನ್ನ ಒಂದು ಮೊರೆಯನ್ನ ಹೋಗ್ಬೇಕು, ಬಾಧೆಯಿಂದ ಹೊರಬರ್ಬೇಕಾದ್ರೆ ಅಂತ ಹೇಳಿದ್ರಿ ಗುರುಜಿ. ಅಲ್ಲ ಇವತ್ತು ಹುಟ್ಟತಕ್ಕಂಥ ಮಕ್ಕಳುಗಳು ಇವತ್ತು ಈ ಜನ್ಮ ಗ್ರಹದಲ್ಲಿ ಇರ್ತಕ್ಕಂಥ ಈ ಜನ್ಮಗ್ರಹಕ್ಕೆ ಪ್ರಭಾವಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ 8, 17, 26, 28 ಯಾರು ಹುಟ್ಟಿದ್ರೆ ಅವ್ರು ಎಲ್ಲರೂ ಶನಿ ಸಂಖ್ಯೆ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಇವತ್ತು ಹುಟ್ಟತಕ್ಕಂಥವ್ರಿಗೆಲ್ಲ ಇವತ್ತು ಹುಟ್ಟತಕ್ಕಂಥವ್ರಿಗೆ ಇದನ್ನ ಈ ದೈವನ್ನ ಅಡಾಪ್ಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಹಿಂದೆ ಹುಟ್ಟಿರ್ತಕ್ಕಂಥವ್ರು ಇವತ್ತು ಕಾಲಭೈರವನ್ನ ಆರಾಧನೆ ಮಾಡಬೇಕು. ಅರ್ಥ ಆಯ್ತಾ? ಈ ರೀತಿ ಒಂದು ಲೆಕ್ಕಾಚಾರ ನಮ್ಮ ದೈವ ಸಂಬಂಧಪಟ್ಟಂತ ಪರಿಹಾರ ಕ್ರಿಯೆಗಳಿಗೆ ನಮಗೆ ಬೇಕಾಗಿರೋ ದೈವ ಯಾವುದು ಅಂತ ಹಿಡ್ಕೊಂಡ್ಬಿಟ್ಟ ಅಂತಾರೆ. ಅವಾಗ ಆ ದೈವ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಿರ್ತದೆ. ಇಲ್ಲ ಅಂದ್ರೆ ಶಿವ ಬಿಡೋದಿಲ್ಲ. ಕಾಲಭೈರವ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಇಬ್ಬರು ಒಂದೇನೆ. ಆದ್ರೆ ಕಾಲಭೈರವ ರೂಪಕ್ಕೆ ಶನಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಅದರಿಂದ ಪ್ರತಿಯೊಬ್ಬರು ಇವತ್ತು ನಿಮ್ಮ ಮನೆ ನಿಮ್ಮ ಏರಿಯಾ ಎಲ್ಲೆಲ್ಲಿದೆ ಅಲ್ಲಿ 2 ಬೂದುಗುಂಬಳ ತಗೊಂಡೋಗಿ ಹಚ್ಚಿ ಪೂಜೆ ಮಾಡ್ಕೊಳ್ತಾ ಬನ್ನಿ. ಇದಾಗೆ ಮುಂದುವರಿಸ್ಕೊಳ್ತಾ ಬನ್ನಿ. ಬಹಳ ಜನ ಏನ್ ತಪ್ಪುಗಳು ಮಾಡ್ತಾರೆ ಅಂತಂದ್ರೆ ಇವತ್ತು ಒಂದಿನ ಮಾಡ್ಬಿಡ್ತಾರೆ, ಬಿಡ್ಬಿಡ್ತಾರೆ. ಇದು ಮಾಡೋದಲ್ಲ, ಇದು ಜನ್ಮ ಶನಿ. ಇದು ಜನ್ಮ ಶನಿ ಕಾಟ, ನೆನ್ಪಿಟ್ಕೊಳ್ಳಿ. ಅಂದ ವರ್ಷದಲ್ಲಿ ಬರ್ತಕ್ಕಂತ ಶನಿ ಕಾಟ ಇಲ್ಲ. ಬಹಳ ಜನ ವ್ರತ ಆಗಿ ತೆಗೆದುಕೊಳ್ಬೇಕಾ, ಈಗ ಎಷ್ಟು ನಿರಂತರವಾಗಿ ಯಾವಾಗ ಮಾಡ್ಬೇಕು, ಅದನ್ನೇ ಹೇಳ್ತಾ ಇರೋದು. ವ್ರತ ಆಚರಣೆ ಎಲ್ಲಿವರೆಗೂ ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೂ ಒಂದ್ ದಿವಸ ಮಾಡದೆ ಬಿಟ್ಬಿಟ್ಟೆ ಅಲ್ಲ. ಇದು ನಿರಂತರವಾಗಿ ಆ ಕಾಲಭೈರವನ ಸಂಪರ್ಕದಲ್ಲಿ ಈ ತಾರೀಕಿನತಕ್ಕಂಥ ಇರಬೇಕು. ನಿರಂತರವಾಗಿ ಆಂಜನೇಯ ಸಂಪರ್ಕದಲ್ಲಿ ಇರಬೇಕು. ನಿರಂತರವಾಗಿ ಶನಿಯ ಒಂದು ಸಂಪರ್ಕದಲ್ಲಿ ಇರಬೇಕು. ನಿರಂತರವಾಗಿ ಧರ್ಮದಾಹದಲ್ಲಿ ನಡಿಬೇಕು. ಆಯ್ತಾ? ಅವಾಗ ಮಾತ್ರ ಇವರಿಗೆ ಪುನರ್ಜೀವನ. ಇಲ್ಲ ಅಂದ್ರೆ ಈ ಜೀವನದಲ್ಲಿ ನರಕ ತೋರಿಸ್ತಾನೆ. ಈ ಜೀವನದಲ್ಲಿ ಈ ತಾರೀಕು ಹುಡ್ತಕ್ಕಂಥವ್ರಿಗೆ ಒಂದಿನ ತಗೊಳ್ತಾನೆ. ಬಂದ್ಬಿಡಪ್ಪ, ನೀನ್ ಇರೋದು ಬೇಡ, ನಿಮ್ದು ಕೊಡ ತುಂಬಿಡ್ತು, ಬಂದ್ಬಿಡು ಅಂತ ಕರ್ಕೊಂಡ್ಬಿಡ್ತಾನೆ. ಏನು ಪ್ರಯೋಜನ ನೋಡ್ಕೋಬೇಕು. ಓಕೆ ಗುರುಜಿ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಹಾಗೆ ನೀವು ಬಹಳಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಮ್ಮ ಒಂದು ವೀಕ್ಷಕರಿಗೆ ಪರಿಹಾರನ ಕೂಡ ಸೂಚಿಸಿದ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಅದೃಷ್ಟ ಕನ್ನಡ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉದಯ ನ್ಯೂಸ್. ವಂದನೆಗಳು.